ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 1995 ಅಲ್ಲಿ ರಿಲೀಸ್ ಆಗಿದ್ದ ವಾಟರ್ ವರ್ಲ್ಡ್ ಅನ್ನೋ ಇಂಗ್ಲಿಷ್ ಹಾಲಿವುಡ್ ಸೂಪರ್ ಆದ ಮೂವಿನೇ ನೋಡ್ತಾ ಇದೀವಿ. ಈ ಮೂವಿಯ ಕಾನ್ಸೆಪ್ಟ್ ಏನು ಅಂದ್ರೆ ಸೂಪರ್ ಆಗಿದೆ, ಕಾನ್ಸೆಪ್ಟ್ ಡಿಫರೆಂಟ್ ಆಗಿದೆ. ಈಗಿನಿಂದ ಸರಿಯಾಗಿ 500 ವರ್ಷಗಳ ನಂತರ ಇವಾಗ ಹೇಗೆ ನೀರಿನ ಮಟ್ಟ ಸಮುದ್ರದಲ್ಲಿ ಇನ್ಕ್ರೀಸ್ ಆಗ್ತಾನೆ ಇದೆ, ಜಾಸ್ತಿ ಆಗ್ತಾನೆ ಇದೆ. 7500 ಮೀಟರ್ ಇನ್ಕ್ರೀಸ್ ಆಗಿದ್ದ ನೀರಿನ ಮಟ್ಟ ಇನ್ನ 500 ವರ್ಷಗಳಲ್ಲಿ ಅಂದ್ರೆ ಫ್ಯೂಚರ್ ಅಲ್ಲಿ 25,000 ಮೀಟರ್ ಇನ್ಕ್ರೀಸ್ ಆಗುತ್ತಂತೆ. ಆ ತರ ಏನಾದ್ರೂ ಆಗ್ಬಿಟ್ರೆ ಭೂಮಿಯಲ್ಲಿ ಮನುಷ್ಯರು ಬದುಕೋಕೆ ಬೇಕಾಗಿರುವ ನೆಲದ ಭೂಮಿನೇ ಇರಲ್ವಂತೆ, ಫುಲ್ ಸಮುದ್ರದ ನೀರೇ ತುಂಬಿಕೊಂಡಿರುತ್ತಂತೆ ಅಂತ ಸೈಂಟಿಸ್ಟ್ ರಿಸರ್ಚ್ ಮಾಡೋರು ಹೇಳ್ತಾ ಇದ್ದಾರೆ. ಅದು ನಿಜ ಆಯ್ತು ಅಂದ್ರೆ ಹೇಗಿರುತ್ತೆ, ಅಲ್ಲಿ ಜನ ಹೇಗೆ ಬದುಕೋಕೆ ಆಗುತ್ತೆ ಅಂತ ಸೂಪರ್ ಆದ ಕಾನ್ಸೆಪ್ಟ್ ಅನ್ನ ಹೇಳುವ ಕಥೆನೇ ಈ ಸ್ಟೋರಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ನಮ್ಮ ಹೀರೋವನ್ನ ತೋರಿಸ್ತಾ ಇದ್ದಾರೆ. ಸೂಪರ್ ಆಗಿ ಮಾಸ್ ಆಗಿ ತೋರಿಸ್ತಾರೆ ಅಂತ ನೋಡಿದ್ರೆ ಸೂಪರ್ ಆಗಿ ಸೂಸು ಹೋಗ್ತಾ ಇದ್ದಾನೆ. ಅದನ್ನು ಹಿಡಿದು ಅಲ್ಲಿ ಯಾವುದೋ ಫಿಲ್ಟರ್ ತರ ಇದೆ, ಅದ್ರ ಒಳಗಡೆ ಸುರಿತಾ ಇದ್ದಾನೆ. ಅದು ಏನು ಅಂತ ನೋಡಿದ್ರೆ ನಾವು ಮಿನರಲ್ ವಾಟರ್ ಫಿಲ್ಟರ್ ಅನ್ನ ಮಡಗಿರ್ತೀವಲ್ಲ, ಆ ತರ ಯಾವುದೋ ಒಂದು ಫಿಲ್ಟರ್ ಅದು ಚೆನ್ನಾಗಿ ನೀರನ್ನ ಫಿಲ್ಟರ್ ಮಾಡಿ ಕೊಡುತ್ತೆ. ಅದನ್ನೇ ತಗೊಂಡು ಕುಡಿತಾ ಇದ್ದಾನೆ ಹೀರೋ. ಆ ಸೂಸು ನೀರನ್ನೇ ಫಿಲ್ಟರ್ ಮಾಡಿ ಕುಡಿಯುವ ನೀರು ತರ ಮಾಡಿ ಕುಡಿತಾ ಇದ್ದಾನೆ. ಅದ್ರ ಬದಲು ಸಮುದ್ರ ನೀರನ್ನೇ ತಗೊಂಡು ಆ ಫಿಲ್ಟರ್ ಗೆ ಹಾಕ್ಬೋದಲ್ವಾ, ಅದನ್ನೇ ಫಿಲ್ಟರ್ ಮಾಡಿ ಕುಡಿಬಹುದಲ್ವಾ ಅಂತ ನಾವು ನೋಡಿದ್ರೆ ಆ ಫಿಲ್ಟರ್ ಮೆಷಿನ್ ಕೆಟ್ಟೋಗ್ಬಿಡುತ್ತಂತೆ. ಯಾಕೆ ಅಂದ್ರೆ ಅಷ್ಟು ಸಾಲ್ಟಿ ಆಗಿದೆಯಂತೆ ಸಮುದ್ರದ ನೀರು. ಆದ್ದರಿಂದಾನೇ ಆವಾಗ ರೀಸಸ್ ಅನ್ನ ಅದರಲ್ಲಿ ಯೂಸ್ ಮಾಡ್ಕೋತಾ ಇದ್ದಾನೆ. ನೀರಿನ ಕಷ್ಟ ಎಷ್ಟು ಇದೆ ನೋಡಿ, ಸುತ್ತಮುತ್ತ ಬರೀ ನೀರೇ ಇದೆ, ಬಟ್ ಆದ್ರೆ ಸಮುದ್ರದ ನೀರು ಅಷ್ಟು ನೀರಿದ್ರು ಕೂಡ ಕುಡಿಯುವಂತಹ ನೀರಿಲ್ಲ. ಆಮೇಲೆ ನಮ್ಮ ಹೀರೋ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಸಮುದ್ರದ ಮಧ್ಯದಲ್ಲಿ ರೌಂಡ್ ಆಗಿ ದೊಡ್ಡ ಗೋಡೆ ರೀತಿ ಕಟ್ಟಿಟ್ಟಿದ್ದಾರೆ. ಹಳೆ ಕಬ್ನ, ಪ್ಲಾಸ್ಟಿಕ್ ಅದು ಇದು ಅಂತ ಯೂಸ್ ಮಾಡಿ ಅದನ್ನೇ ಒಂದು ಕೋಟೆ ರೀತಿ ಕಟ್ಟಿಟ್ಟಿದ್ದಾರೆ. ಒಳಗಡೆ ಹೋಗ್ಬೇಕು ಅಂದ್ರೆ ಒಂದು ಎಂಟ್ರೆನ್ಸ್ ಅನ್ನ ದಾಟಿನೇ ಹೋಗ್ಬೇಕು, ಅದನ್ನು ಓಪನ್ ಮಾಡ್ತಾ ಇಲ್ಲ. ಆವಾಗ ನಮ್ಮ ಹೀರೋ ನಾನು ಟ್ರೇಡಿಂಗ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಏನನ್ನಾದ್ರೂ ಕೊಟ್ಟು ಇವನಿಗೆ ಬೇಕಾಗಿರೋದನ್ನ ಅಲ್ಲಿ ತಗೋಬಹುದು, ಬಟ್ ಆದ್ರೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಅದಕ್ಕೆ ನಮ್ಮ ಹೀರೋ ಅವನ ಕೈಯಲ್ಲಿರುವ ಒಂದು ಜಾಡಿಯನ್ನು ಓಪನ್ ಮಾಡಿ ತೋರಿಸ್ತಾನೆ. ಅದ್ರ ಒಳಗಡೆ ಫುಲ್ ಮಣ್ಣೇ ಇದೆ. ಭೂಮಿಯೇ ಫುಲ್ ಆಗಿ ಸಮುದ್ರದ ನೀರಲ್ಲಿ ಮುಳುಗೋಗಿರ್ಬೇಕಾದ್ರೆ ಇವನ ಕೈಯಲ್ಲಿ ಹೇಗೆ ಮಣ್ಣು ಬಂದಿರಬೇಕು, ಇವನಿಗೆ ಎಲ್ಲಿಂದ ಸಿಕ್ಕಿರುತ್ತೆ? ಆಗಿನ ಕಾಲದಲ್ಲಿ ಮಣ್ಣಿಗೆ ಅಷ್ಟೊಂದು ಬೆಲೆ, ಅಷ್ಟೊಂದು ಡಿಮ್ಯಾಂಡ್ ಕೂಡ. ಇವಾಗ ಅದನ್ನು ನೋಡಿ ಜನ ಎಲ್ಲರಿಗೂ ಶಾಕ್ ಆಗ್ತಾರೆ. ಆಮೇಲೆ ಎಂಟ್ರೆನ್ಸ್ ಡೋರ್ ಅನ್ನು ಓಪನ್ ಮಾಡಿ ನಮ್ಮ ಹೀರೋವನ್ನ ಒಳಗಡೆ ಅಲೋ ಮಾಡ್ತಾರೆ. ಒಳಗಡೆ ಹೋದ್ರೆ ಆ ಮಣ್ಣನ್ನ ತಗೊಳ್ಳೋಕೆ ಅಂತಾನೆ ಒಬ್ಬ ಇರ್ತಾನೆ. ಹೇಗೆ ಚಿನ್ನ, ಡೈಮಂಡ್ಸ್ ಎಲ್ಲವನ್ನು ತಗೋತಾರೆ, ಅದೇ ತರ ಮಣ್ಣನ್ನ ತಗೊಳ್ಳೋಕೆ ಅಂತಾನೆ ಒಬ್ಬ ಇದ್ದಾನೆ. ಅಲ್ಲಿ ಮಣ್ಣನ್ನು ಕೊಟ್ಬಿಟ್ಟು ಅಲ್ಲಿಂದ ಹಣವನ್ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ನಮ್ಮ ಹೀರೋ. ಪಕ್ಕದಲ್ಲಿ ಒಂದು ಬಾರ್ ಇರುತ್ತೆ, ಅದ್ರ ಒಳಗಡೆ ಹೋಗ್ತಾನೆ ಹೀರೋ. ನೀರ್ ಬೇಕು ಅಂತ ಕೇಳ್ತಾನೆ. ಕುಡಿಯುವ ನೀರೋ ಇಲ್ಲ ಏನ್ ನೀರೋ ಗೊತ್ತಿಲ್ಲ, ನೀರು ಅಂತ ಕೇಳ್ತಾ ಇದ್ದಾನೆ. ಏನನ್ನ ಕೊಡ್ತಾರೋ. ಇಲ್ಲಿ ನಮ್ಮ ಹೀರೋ ಕೇಳುವ ನೀರನ್ನ ತೆಗೆದುಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾಳೆ ಅಲ್ವಾ ಹುಡುಗಿ, ಇವಳೇ ಈ ಮೂವಿಯ ಹೀರೋಯಿನ್. ಆವಾಗ ಒಬ್ಬ ಒಳ್ಳೆ ಯೆಲ್ಲೋ ಕಲರ್ ಹೇರ್ ಸ್ಟೈಲ್ ಅನ್ನ ಇಟ್ಕೊಂಡು ಬರ್ತಾನೆ. ಈ ಊರಲ್ಲಿ ಒಬ್ಬ ಲೋಕಲ್ ಅಲ್ಲಿ ಇರ್ತಾನೆ. ಅವನು ನೀರಿಗಾಗಿ ಏನನ್ನ ಕೇಳಿದ್ರು ಹೇಳ್ತಾನೆ, ಏನನ್ನು ಬೇಕಾದ್ರೂ ಮಾಡ್ತಾನೆ. ಅವನ ಹತ್ರ ಯೆಲ್ಲೋ ಹೆಡ್ ಏನನ್ನ ವಿಚಾರಿಸ್ತಾನೆ. ಈ ಊರಲ್ಲಿ ಒಂದು ಚಿಕ್ಕ ಹುಡುಗಿ ಇದ್ದಾಳಂತಲ್ಲ, ಅವಳ ಬೆನ್ನಲ್ಲಿ ಏನೋ ಡ್ರಾ ಮಾಡಿದ್ಯಂತಲ್ಲ, ಮ್ಯಾಪ್ ಇದೆಯಂತಲ್ಲ, ಆ ಮ್ಯಾಪ್ ಅನ್ನು ಯೂಸ್ ಮಾಡಿ ಈ ಭೂಮಿಯಲ್ಲಿ ಎಲ್ಲಿ ನೆಲದ ಭಾಗ ಇದೆ ಅನ್ನೋದನ್ನ ಕಂಡುಹಿಡಿಯೋಕೆ ಆಗುತ್ತೆ ಅಂತಲ್ಲ ಅಂತ ಅದ್ರ ಬಗ್ಗೆ ವಿಚಾರಿಸಬೇಕಾದ್ರೆ ಅಲ್ಲಿರುವ ಒಬ್ಬ ಹೌದು ಅದೆಲ್ಲ ನಿಜಾನೇ ಅಂತ ಹೇಳ್ತಾನೆ. ಆ ತರ ಒಂದು ಹುಡುಗಿ ಇಲ್ಲೇ ಇದ್ದಾಳೆ, ಇಲ್ಲಿ ನೀರನ್ನ ಕೊಡ್ತಾ ಇದ್ದಾಳೆ ಅಲ್ವಾ ಒಂದು ಹುಡುಗಿ, ಅವಳ ಹತ್ರನೇ ಆ ಚಿಕ್ಕ ಹುಡುಗಿ ಬೆಳಿತಾ ಇದ್ದಾಳೆ ಅಂತ ಎಲ್ಲವನ್ನು ಆ ಯೆಲ್ಲೋ ಹೆಡ್ ಹತ್ರ ಹೇಳ್ತಾನೆ. ಆಮೇಲೆ ನನಗೆ ಸ್ವಲ್ಪ ನೀರನ್ನ ತಕೊಡು ಅಂತ ಕೇಳ್ಬೇಕಾದ್ರೆ ಆಗಲ್ಲ ಕಣ ಹೋಗೋ ಅಂತ ಅಲ್ಲಿಂದ ಹೋಗ್ತಾನೆ ಯೆಲ್ಲೋ ಹೆಡ್. ತುಂಬಾ ನೀರನ್ನ ತಗೊಂಡು ಅಲ್ಲಿ ಒಂದು ಟೊಮೆಟೊ ಗಿಡ ಇರುತ್ತೆ, ಅದಕ್ಕೂ ತುಂಬಾ ಹಣವನ್ನ ಕೊಟ್ಟು ತಗೊಂಡು ಬರ್ತಾನೆ ನಮ್ಮ ಹೀರೋ. ಇವಾಗ ನಮ್ಮ ಹೀರೋ ಹತ್ರ ಕುಡಿಯೋಕೆ ಅಂತ ತುಂಬಾ ನೀರಿದೆ. ತುಂಬಾ ಜನರಿಗೆ ಇಲ್ಲಿ ಕುಡಿಯೋಕೆ ನೀರಿಲ್ಲ ಅನ್ಬೇಕಾದ್ರೆ ಇವಾಗ ನಮ್ಮ ಹೀರೋ ಹತ್ರ ತುಂಬಾ ನೀರಿದೆ ಅಲ್ವಾ, ಸೊ ಸುಮ್ನೆ ಇರ್ತಾರ, ಅವನ ಹತ್ರ ಜಗಳಕ್ಕೆ ಬರ್ತಾರೆ. ನಮ್ಮ ಹೀರೋವನ್ನ ಈ ಮೂವಿಯಲ್ಲಿ ಒಬ್ಬ ವಿಲ್ಲನ್ ಇರ್ತಾನೆ. ಅವನು ಯಾರು ಅಂದ್ರೆ ಒಂದು ದೊಡ್ಡ ಹೊಡೆದೋದ ಶಿಪ್ ಇರುತ್ತೆ. ಆ ಶಿಪ್ ಅಲ್ಲಿ ರಾಬರಿ ಮಾಡುವ ಗುಂಪು ತರ ಎಲ್ಲರೂ ಒಟ್ಟಿಗೆ ಸೇರಿ ಇರ್ತಾರೆ, ಬದುಕ್ತಾ ಇರ್ತಾರೆ. ಆ ವಿಲ್ಲನೇ ಅಲ್ಲಿರೋ ಎಲ್ಲರಿಗೂ ಹೆಡ್. ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಈ ಹುಡುಗಿಯನ್ನ ಹುಡುಕ್ತಾ ಇದ್ದಾನೆ, ಆ ಚಿಕ್ಕ ಹುಡುಗಿಯನ್ನ. ಆ ಹುಡುಗಿ ಹಿಂದೆ ಇರುವ ಮ್ಯಾಪ್ ಅನ್ನ ಇಟ್ಟು ನೆಲದ ಭಾಗವನ್ನ ಕಂಡುಹಿಡಿದು ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ ವಿಲ್ಲನ್. ಆ ಗುಂಪಿಗೇನೆ ಅದೇನೆ ಏಮ್. ಆ ಗುಂಪಿಂದ ಒಂದು ಸ್ಪೈ ಆಗಿ ನಮ್ಮ ಹೀರೋವನ್ನ ಇಲ್ಲಿಗೆ ಕಳ್ಸಿರ್ತಾರೋ ಅಂತ ಅಲ್ಲಿರೋ ಜನ ಎಲ್ಲರೂ ದೊಡ್ಡವರೆಲ್ಲರೂ ಅನ್ಕೋತಾರೆ. ಡೌಟ್ ಪಡ್ಕೊಂಡು ನಮ್ಮ ಹೀರೋವನ್ನ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಅವನ ಕಿವಿಯನ್ನ ಚೆಕ್ ಮಾಡಿ ನೋಡ್ತಾರೆ. ಅವನ ಕಿವಿಯನ್ನ ನೋಡಿದ್ರೆ ಮನುಷ್ಯರ ಕಿವಿ ತರನೇ ಇಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಮೀನಿನ ಕಿವಿ, ಕಪ್ಪೆಯ ಕಿವಿ ಇರುತ್ತೆ ಅಲ್ಲ, ಆ ತರ ಇದೆ. ಕಿವಿ ಮುಖಾಂತರವು ನಮ್ಮ ಹೀರೋ ಕೈಯಲ್ಲಿ ಬ್ರೀತ್ ಮಾಡೋಕೆ ಆಗುತ್ತೆ. ಆಕ್ಚುಲಿ ಇವನು ಯಾರು ಅಂದ್ರೆ ಒಂದು ಮ್ಯೂಟೇಶನ್. ಇವನ ಕೈಯಲ್ಲಿ ನೀರಲ್ಲೂ ಉಸಿರಾಡೋಕೆ ಆಗುತ್ತೆ, ಮೇಲ್ಗಡೆನೂ ಉಸಿರಾಡೋಕೆ ಆಗುತ್ತೆ. ಇದನ್ನ ಸೈಂಟಿಫಿಕ್ ಇಂದ
ಇವನನ್ನ ಈ ತರ ಚೇಂಜ್ ಮಾಡಿದ್ದಾರಾ, ಮ್ಯೂಟೇಶನ್ ಮಾಡಿದ್ದಾರಾ ಅನ್ನೋದನ್ನ, ಅಥವಾ ಮನುಷ್ಯರಲ್ಲೇ ಈ ತರ ಒಂದು ಜನಾಂಗ ಕ್ರಿಯೇಟ್ ಆಗಿದೆಯಾ, ಸೃಷ್ಟಿ ಆಗಿದೆಯಾ ಅನ್ನೋದನ್ನ ಈ ಮೂವಿಯಲ್ಲಿ ಕ್ಲಿಯರ್ ಆಗಿ ಹೇಳಿಲ್ಲ. ಬಟ್ ಆದ್ರೆ ಹೀರೋವನ್ನ ಹೇಗೋ ಕ್ಯಾಚ್ ಮಾಡಿ ಅವನನ್ನ ಹಿಡಿದು ಒಂದು ಗೂಡಿಗೆ ಹಾಕಿ ಇಡ್ತಾರೆ, ಅಂದ್ರೆ ಜೈಲಿಗೆ ಹಾಕಿ ಇಡ್ತಾರೆ. ಅವನ ಹತ್ರ ತುಂಬಾ ಐಟಮ್ಸ್ ಗಳು ಇರುತ್ತೆ ಅಲ್ವಾ, ಅವೆಲ್ಲ ಏನು ಅಂತ ಈ ಜನರಿಗೆ ಗೊತ್ತಾಗ್ತಾ ಇಲ್ಲ. ಅದನ್ನೆಲ್ಲ ತೆಗೆದು ನೋಡ್ಬಿಟ್ಟು ಇದನ್ನೆಲ್ಲ ಒಬ್ಬ ಸ್ಪೈ ಯೂಸ್ ಮಾಡುವ ವೆಪನ್ಸ್ ಅಂತ ಹೇಳ್ತಾ ಇದ್ದಾರೆ. ಇವನು ಖಂಡಿತ ಒಂದು ಸ್ಪೈ, ಇವನನ್ನ ಸಾಯಿಸಬೇಕು ಅಂತ ಎಲ್ಲರೂ ಡಿಸೈಡ್ ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಎಷ್ಟೋ ಹೇಳ್ತಾಳೆ, ಅವನನ್ನ ನೋಡೋಕೇನೆ ಡಿಫ್ರೆಂಟ್ ಆಗಿದೆ, ಅವನು ಸ್ಪೈ ಆಗಿರೋಕೆಲ್ಲ ಚಾನ್ಸಸ್ ಇಲ್ಲ. ಅವನ ಹತ್ರ ಕ್ಲಿಯರ್ ಆದ ಮಣ್ಣು ಇದೆ ಅಂದ್ರೆ ಅವನಿಗೆ ಖಂಡಿತ ನೆಲದ ಭಾಗ ಎಲ್ಲಿದೆ ಅನ್ನೋದು ಗೊತ್ತಿರುತ್ತೆ. ಸೊ ಅವನ ಹತ್ರ ವಿಚಾರಿಸಿ ನೋಡೋಣ, ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ಆ ನೆಲದ ಭಾಗಕ್ಕೆ ಹೋಗೋಣ ಅಂತ ಹೀರೋಯಿನ್ ಹೇಳಿದ್ರೆ ಅಲ್ಲಿರೋರು ಯಾರು ಅದನ್ನ ಕೇಳ್ತಾ ಇಲ್ಲ. ಅವನನ್ನ ಮಾತ್ರ ಅಲ್ಲಿಗೆ ಕಳ್ಸಿದ್ರೆ ಸಾಕಾಗಲ್ಲ, ನಿನ್ನ ಹತ್ರ ಒಂದು ಚಿಕ್ಕ ಹುಡುಗಿ ಬೆಳಿತಾ ಇದ್ದಾಳೆ ಅಲ್ವಾ, ಅವಳನ್ನು ಅವನ ಜೊತೆನೆ ಕಳ್ಸೋಣ, ಇಬ್ಬರನ್ನು ಕೊಂದು ಬಿಡೋಣ, ಯಾಕೆಂದ್ರೆ ವಿಲ್ಲನ್ ಟೀಮ್ ಆ ಹುಡುಗಿಯನ್ನ ಹುಡುಕ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾಳೆ. ನನ್ನ ಮಗಳನ್ನ ಯಾರಾದ್ರೂ ಮುಟ್ಟಿದ್ರೆ ಅಷ್ಟೇ, ನಿಮ್ಮನ್ನ ಮುಗಿಸ್ಬಿಡ್ತೀನಿ. ಆಮೇಲೆ ನಮ್ಮ ಹೀರೋಯಿನ್ ಮನೆಗೆ ಬಂದ್ರೆ ಅಲ್ಲಿ ಅವರ ಇಬ್ಬರ ಜೊತೆ ಒಬ್ಬ ತಾತ ಕೂಡ ಇದ್ದಾರೆ, ಏಜ್ ಆದವರು. ಅವರು ಯಾರು ಅಂತ ನೋಡಿದ್ರೆ ಒಬ್ಬ ಸೈಂಟಿಸ್ಟ್ ಮಾತ್ರ ಇಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ. ಎರಡನ್ನು ಮಿಕ್ಸ್ ಮಾಡಿ ಒಂದು ಪ್ಯಾರಾಶೂಟ್ ರೀತಿ ಏನನ್ನು ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಹುಡುಗಿಯ ಬೆನ್ನಲ್ಲಿರುವ ಮ್ಯಾಪ್ ಬಗ್ಗೆನು ತಿಳ್ಕೊತಾ ಇದ್ದಾರೆ ತಾತ. ಅದನ್ನು ಹುಡುಗಿ ಕಂಡುಹಿಡಿಬೇಕು ಅಂತ ಅನ್ಕೋತಾ ಇದ್ದಾರೆ. ಅದು ಮಾತ್ರ ಇಲ್ಲ, ಇವರೊಬ್ಬರು ಝುವಾಲಜಿಸ್ಟ್ ಕೂಡ. ಎಷ್ಟು ಟ್ರೈ ಮಾಡ್ತಾರೆ, ಬಟ್ ಆದ್ರೆ ಆ ಮ್ಯಾಪಿನ ಅರ್ಥ ಏನು ಅಂತ ಮಾತ್ರ ತಾತನ್ಗೆ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಬಟ್ ಆದ್ರೆ ಹುಡುಗಿ ಆವಾಗ ಅವಳ ಮನಸ್ಸಲ್ಲಿ ಬರೋದನ್ನೆಲ್ಲ ಒಂದು ಡ್ರಾಯಿಂಗ್ ರೀತಿ ಡ್ರಾ ಮಾಡ್ತಾ ಇರ್ತಾಳೆ, ಏನೇನು ಗೀಜಿಡ್ತಾ ಇರ್ತಾಳೆ. ಅದನ್ನ ನೋಡುವ ಊರ್ ಜನರು ಆ ಚಿಕ್ಕ ಹುಡುಗಿ ಒಂದು ಮೆಂಟಲು ಅಂತ ಬೈತಾ ಇರ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋವನ್ನ ಖಂಡಿತ ಅವನೊಬ್ಬ ಸ್ಪೈ ಅಂತ ಅನ್ಕೊಂಡು ಅವನನ್ನ ಸಾಯಿಸ್ತಾ ಇದ್ದಾರೆ. ಅವನಿಗೆ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಬದಿಯ ತೊಟ್ಟಿ ಇರುತ್ತೆ, ಅದ್ರ ಒಳಗಡೆ ನಮ್ಮ ಹೀರೋವನ್ನ ಜೀವಂತವಾಗಿ ಕೆಳಗಡೆ ಇಳಿಸಿ ಅವನನ್ನ ಸಾಯಿಸೋದೇ ಶಿಕ್ಷೆ ಅಂತೆ. ಸೊ ಅದನ್ನ ಎಲ್ಲರೂ ಟ್ರೈ ಮಾಡ್ತಾನೆ ಇರ್ಬೇಕಾದ್ರೆ ಅಲ್ಲಿಗೆ ವಿಲ್ಲನ್ ಗುಂಪು ಸ್ಪೀಡ್ ಆಗಿ ಬಂದ್ಬಿಡ್ತಾ ಇದ್ದಾರೆ. ಅಲ್ಲಿರುವ ಚಿಕ್ಕ ಹುಡುಗಿಯನ್ನ ಹುಡಿಕೊಂಡು ಬರ್ತಾ ಇದ್ದಾರೆ. ಅದು ಮಾತ್ರ ಇಲ್ಲ, ಅಲ್ಲಿರುವ ನೀರು ಏನೆಲ್ಲ ಸಿಗುತ್ತೋ ಅದು ಎಲ್ಲವನ್ನು ರಾಬರಿ ಮಾಡ್ಕೊಂಡು ಹೋಗೋದೇ ಅವ್ರಗಳ ಪ್ಲಾನ್. ಅದಕ್ಕಾಗಿ ಬರ್ತಾ ಇದ್ದಾರೆ. ಅವ್ರಗಳ ಹತ್ರ ಇಂದ ತಪ್ಪಿಸ್ಕೊಳ್ಳೋಕೆ ಇಲ್ಲಿರುವ ಜನ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾರೆ. ಬಟ್ ಆದ್ರೆ ಅವುಗಳನ್ನೆಲ್ಲ ದಾಟಿ ವಿಲನ್ ಗುಂಪು ಅವ್ರ ಹತ್ರ ತುಂಬಾನೇ ಸ್ಟ್ರಾಂಗ್ ಆದ ವೆಪನ್ಸ್, ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ಅದ್ರಲ್ಲೂ ಮೈನ್ ಆಗಿ ಮೆಷಿನ್ ಗನ್ಸ್ ಎಲ್ಲ ಇರುತ್ತೆ. ಅದನ್ನ ಇಟ್ಟು ಡುಮ್ 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 ಅಂತ ಶೂಟ್ ಮಾಡ್ತಾರೆ. ಆ ತರ ಅವ್ರುಗಳು ಅಟ್ಯಾಕ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿರುವ ಜನ ಬರೀ ಕಡ್ಡಿ ದೊಣ್ಣೆ ಅಂತ ಯೂಸ್ ಮಾಡಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅವೆಲ್ಲ ಸೆಟ್ ಆಗುತ್ತಾ? ಅದೇ ಸಮಯದಲ್ಲಿ ಅಲ್ಲಿರುವ ದೊಡ್ಡವರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿದ್ರೆ ನಾವು ಖಂಡಿತ ಸತ್ತೋಗ್ಬಿಡ್ತೀವಿ ಅಂತ ಅವರು ಟ್ರೈ ಮಾಡಿದ್ದಾರೆ ಅಲ್ವಾ, ಹೊಸದಾಗಿ ಕಂಡಿಡ್ದಿದ್ದಾರೆ ಅಲ್ವಾ ಪ್ಯಾರಾಶೂಟ್, ಅದನ್ನ ಆನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆವಾಗ ಮಿಸ್ ಆಗಿ ಅದಕ್ಕೆ ಕಟ್ಟಿ ಹಾಕಿರುವ ಹಗ್ಗ ಬಿಚ್ಕೊಳ್ಳುತ್ತೆ. ಆದ್ರಿಂದ ಪ್ಯಾರಾಶೂಟ್ ಹಾರ್ಕೊಂಡು ಹೋಗುತ್ತೆ. ಅಯ್ಯೋ ಹೀಗೆ ಬಿಟ್ರೆ ಅದು ಹಾರ್ಕೊಂಡು ಹೋಗ್ಬಿಡುತ್ತಲ್ಲ, ನಮ್ಮನ್ನ ಬಿಟ್ಟು ಹೋಗ್ಬಿಡುತ್ತಲ್ಲ ಅಂತ ಅದನ್ನ ಹಿಡಿಯೋಕೆ ಕಷ್ಟ ಪಡ್ತಾ ಇರ್ತಾರೆ ದೊಡ್ಡವರು. ಅಜ್ಜ ಅವರ ಮಕ್ಕಳನ್ನು ಕರೀತಾರೆ, ಎಲ್ರೇ ಇದೀರಾ ಬನ್ರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಗೂಡಲಿದ್ದಾನೆ ಅಲ್ವಾ, ಅವನ ಮೇಲೇನೆ ವಿಲ್ಲನ್ ಗ್ರೂಪ್ ಇಂದ ಒಬ್ಬ ಹಾರ್ಕೊಂಡು ಬಂದು ಬೀಳ್ತಾನೆ ಆ ಕೇಜ್ ಮೇಲೇನೆ. ಇಬ್ಬರು ಇವಾಗ ಮುಳುಗೋಗ್ತಾ ಇದ್ದಾರೆ. ಸಾಯುವ ಸ್ಟೇಜ್ ಅಲ್ಲಿ ಇರ್ತಾ ಇದ್ದಾನೆ ನಮ್ಮ ಹೀರೋ. ಆ ಕಡೆ ಹೇಗೋ ಅಜ್ಜ ಪ್ಯಾರಾಶೂಟ್ ಗೆ ಹತ್ಕೊ ಬಿಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಈ ಕಡೆ ಆ ಬುರುಡೆ ತಲೆ ವಿಲ್ಲನ್, ದೊಡ್ಡ ವಿಲ್ಲನ್ ಬಂದಿದ್ದಾನೆ. ಇವನೇ ಆ ಗುಂಪಿಗೆ ಹೆಡ್. ಹೀರೋಯಿನ್ ಚಿಕ್ಕ ಹುಡುಗಿನೂ ಆ ತಾತನ ಹತ್ರ ಬರ್ತಾರೆ, ಪ್ಯಾರಾಶೂಟ್ ಅಲ್ಲಿ ಹತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಹತ್ತೋಕೆ ಆಗ್ತಾ ಇಲ್ಲ. ಅಷ್ಟರಲ್ಲಿ ಆ ಪ್ಯಾರಾಶೂಟ್ ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ. ತಾತನ ಕೈಯಲ್ಲಿ ಅದನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಏನ್ ಯೋಚನೆ ಮಾಡ್ತಾಳೆ ಅಂದ್ರೆ, ಗೂಡಲ್ಲಿ ಸಿಗಾಕೊಂಡಿರುವ ನಮ್ಮ ಹೀರೋ ಹತ್ರ ಹೋಗಿ ಮಾತಾಡಿ ಅವನ ಹತ್ರ ಒಂದು ಡೀಲ್ ಅನ್ನ ಹಾಕ್ತಾ ಇದ್ದಾಳೆ. ನಮ್ಮನ್ನು ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗು, ಆ ನೆಲದ ಭಾಗ ಎಲ್ಲಿದೆಯೋ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗು. ಅದಕ್ಕೆ ನೀನು ಓಕೆ ಅಂದ್ರೆ ಈ ಗೂಡಿಂದ ನಾನು ನಿನ್ನನ್ನ ರಿಲೀಸ್ ಮಾಡ್ತೀನಿ, ನಿನ್ನನ್ನ ಕಾಪಾಡ್ತೀವಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋನ ಸರಿ ಅಂತ ಒಪ್ಕೋತಾನೆ. ಸೊ ಆದ್ರಿಂದ ನಮ್ಮ ಹೀರೋನ ಗೂಡಿಂದ ರಿಲೀಸ್ ಮಾಡಿ ಬಿಡ್ತಾಳೆ ನಮ್ಮ ಹೀರೋಯಿನ್. ಅಷ್ಟೇ ನಮ್ಮ ಹೀರೋ ಸೂಪರ್ ಆಗಿ ಈಜ್ ಹೊಡೆದು ಬರ್ತಾನೆ. ಇರೋ ಬರೋ ಎಲ್ಲರನ್ನು ಹೊಡೆದು ಧ್ವಂಸ ಮಾಡ್ತಾನೆ. ಆಮೇಲೆ ಅವನ ಶಿಪ್ ಗೆ ಹತ್ಕೋತಾನೆ ಹೀರೋ. ಶಿಪ್ ಕೂಡ ಇಲ್ಲ, ಅದು ಜಸ್ಟ್ ಬೋಟೆ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಅನ್ನ ಎಂಟ್ರೆನ್ಸ್ ಗೇಟ್ ಅನ್ನು ಓಪನ್ ಮಾಡಿ ಬಿಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಮತ್ತೆ ಆ ಚಿಕ್ಕ ಹುಡುಗಿ ಇಬ್ಬರು ಅದನ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಾರೆ. ಹಾಗೆ ಟ್ರೈ ಮಾಡ್ತಾನೆ ಇರ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಗಾಡಿ ಡ್ಯಾಶ್ ಮಾಡುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಮತ್ತೆ ಆ ಚಿಕ್ಕ ಹುಡುಗಿ ನೀರಿಗೆ ಬೀಳೋ ತರ ಆಗ್ತಾ ಇದೆ ಸಿಚುವೇಶನ್. ಆದ್ರಿಂದ ನಮ್ಮ ಹೀರೋವನ ಬೋಟ್ ಮುಂದೇನು ಹೋಗೋಕೆ ಆಗದೆ ಹಿಂದೇನು ಬರೋಕೆ ಆಗದೆ ಆ ಗೇಟ್ ಮಧ್ಯದಲ್ಲಿ ಸಿಗಾಕೋಬಿಟ್ಟಿದೆ. ಆದ್ರಿಂದ ನಮ್ಮ ಹೀರೋ ಟೆನ್ಷನ್ ಆಗ್ಬಿಟ್ಟು ಇವ್ರುಗಳನ್ನ ನಂಬಿದ್ರೆ ಕೆಲಸಕ್ಕೆ ಆಗಲ್ಲ, ನಾವೇ ಎಲ್ಲ ಕೆಲಸವನ್ನ ಮಾಡ್ಕೊಳ್ಳೋಣ, ನಾವೇ ಮಾಡೋಣ ಅಂತ ಸೂಪರ್ ಆಗಿ ಹಾರ್ಕೊಂಡು ಬಂದು ಹೀರೋಯಿಸಂ ಮಾಡಿ ಆ ಗೇಟ್ ಅನ್ನ ಓಪನ್ ಮಾಡುವ ಕೆಲಸವನ್ನ ಮಾಡ್ತಾ ಇರ್ತಾನೆ. ನೇತಾಡ್ತಾ ಇರುವ ಇಬ್ಬರನ್ನು ಕಾಪಾಡ್ತಾನೆ ಅಂತ ನಾವು ನೋಡಿದ್ರೆ ಆ ಗೇಟ್ ಅನ್ನು ಓಪನ್ ಮಾಡೋದ್ರಲ್ಲಿ ಕರೆಕ್ಟ್ ಆಗಿದ್ದಾನೆ ಹೀರೋ. ಆ ಚಿಕ್ಕ ಹುಡುಗಿ ಅಲ್ಲಿಗೆ ಬಂದು ಹೇಗೆ ಗೇಟ್ ಅನ್ನು ಓಪನ್ ಮಾಡೋದು ಅಂತ ಹೇಳ್ಕೊಡ್ತಾಳೆ. ಆಮೇಲೆ ಗೇಟ್ ಅನ್ನು ಓಪನ್ ಮಾಡಿ ಹೊರಗಡೆ ಬರ್ತಾನೆ ಹೀರೋ. ಎಲ್ಲಿ ನಮ್ಮನ್ನ ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೋ ಅಂತ ಹೀರೋಯಿನ್ ಮತ್ತೆ ಆ ಚಿಕ್ಕ ಹುಡುಗಿ ಹಾಗೆ ನಮ್ಮ ಹೀರೋ ಅವನ ಬೋಟಿಗೆ ಜಂಪ್ ಮಾಡ್ತಾರೆ. ಅಷ್ಟೇ ಹೀರೋ ಜೊತೆ ಸೇರಿ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ವಿಲ್ಲನ್ ಗ್ರೂಪ್ ಸುಮ್ನೆ ಇರುತ್ತಾ ಬಿಟ್ಬಿಡ್ತಾರ? ನಮ್ಮ ಹೀರೋ ಅವನ ಬೋಟ್ ಅನ್ನ ಅಟ್ಯಾಕ್ ಮಾಡೋಕೆ ಹೇಳ್ಬೇಕಾದ್ರೆ ಅದೇ ಸಮಯದಲ್ಲಿ ನಮ್ಮ ಹೀರೋ ಸೂಪರ್ ಆಗಿ ಯೋಚನೆ ಮಾಡ್ತಾನೆ. ನಮ್ಮ ಹೀರೋ ಹತ್ರ ಒಂದು ಮೆಷಿನ್ ಇರುತ್ತೆ. ಆ ಮೆಷಿನ್ ಅನ್ನ ಯೂಸ್ ಮಾಡಿ ಅಲ್ಲಿ ಡುಮ್ ಡುಮ್ ಅಂತ ಮೆಷಿನ್ ಗನ್ ಅನ್ನ ಯೂಸ್ ಮಾಡಿ ಶೂಟ್ ಮಾಡ್ತಾ ಇದ್ದಾರೆ ಅಲ್ವಾ ವಿಲ್ಲನ್ ಗ್ರೂಪಿನ ಒಂದು ಬೋಟ್. ಆ ಮೆಷಿನ್ ಗನ್ ತುಂಬಾನೇ
ತುಂಬಾನೇ ಪವರ್ಫುಲ್ ಅನ್ನೋದ್ರಿಂದ ಅದು ಮಾತ್ರ ಇಲ್ಲ, ಅದರಿಂದ ಹೊಗೆ ಕೂಡ ಬರುತ್ತೆ. ಅದ್ರ ಸದ್ದು ಕಿವಿನೇ ಕಿತ್ತೋಗೋ ಮಟ್ಟಿಗೆ ಇರುತ್ತೆ. ಆದ್ರಿಂದ ಕಿವಿಯನ್ನು ಕಣ್ಣನ್ನು ಮುಚ್ಕೊಂಡ್ಬಿಟ್ಟಿರ್ತಾರೆ ವಿಲನ್ ಗುಂಪು. ಅದ್ರ ಮೇಲೆ ಒಂದು ಬಾಣ ತರ ಬಿಡ್ತಾನೆ ಹೀರೋ. ಆಮೇಲೆ ನಮ್ಮ ಹೀರೋ ಅವನ ಬೋಟ್ ಅನ್ನ ತಿರುಗಿಸ್ಬೇಕಾದ್ರೆ ಆ ಗುಂಪಿನ ಬೋಟ್ ಕೂಡ ನೀರಲ್ಲೇ ಇದೆ ಅಲ್ವಾ, ಅದು ಹಾಗೆ ತಿರುಗುತ್ತೆ. ಅವ್ರುಗಳು ಏನೋ ನಮ್ಮ ಹೀರೋ ಟೀಮ್ ಅನ್ನ ಅಟ್ಯಾಕ್ ಮಾಡ್ತಾ ಇರೋ ರೀತಿ ಅನ್ಕೊಂಡು ಶೂಟ್ ಮಾಡ್ತಾ ಇದ್ರೆ ಆ ಶಿಪ್ ತಿರುಗೋದ್ರಿಂದ ವಿಲನ್ ಗ್ರೂಪ್ ಅವರ ಇನ್ನೊಂದು ಬೋಟ್ ಇದೆ ಅಲ್ವಾ, ಅದನ್ನೇ ಶೂಟ್ ಮಾಡ್ತಾ ಇರ್ತಾರೆ. ಇವ್ರುಗಳು ಕಿರ್ಚ್ಕೋತಾ ಇದ್ದಾರೆ, ಲೋ ಕಣ್ಣನ್ನ ಬಿಟ್ಟು ಓಪನ್ ಮಾಡಿ ನೋಡ್ರೋ ನೋಡ್ರೋ ಅಂತ ಕಿರ್ಚ್ಕೊಳ್ಳೋ ಅಷ್ಟರಲ್ಲಿ ಟೂ ಲೇಟ್, ಎಲ್ಲವನ್ನು ಧ್ವಂಸ ಮಾಡ್ತಾ ಇದೆ. ನಮ್ಮ ವಿಲ್ಲನ್ ಕೂಡ ಹಾಗೆ ನೀರಿಗೆ ಜಂಪ್ ಮಾಡಿ ಎಲ್ಲರೂ ಎಸ್ಕೇಪ್ ಆಗ್ತಾರೆ. ವಿಲ್ಲನ್ ಬುರುಡೆ ಅವನ ಒಂದು ಕಣ್ಣು ಕೂಡ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಡ್ತಾ ಇದೆ. ಆಮೇಲೆ ಆ ಜಾಗದಲ್ಲಿ ಸಿಕ್ಕಿದ ಎಲ್ಲ ಥಿಂಗ್ಸ್ ಅನ್ನು ತಗೊಂಡು ಎಲ್ಲಿ ಆ ಹುಡುಗಿ ಅಂತ ಹುಡುಕಿದ್ರೆ ಹುಡುಗಿಯನ್ನ ಕಾಣ್ತಾ ಇಲ್ಲ. ಅಲ್ಲಿರುವ ಒಬ್ಬನನ್ನ ಹಿಡಿದು ಟಾರ್ಚರ್ ಮಾಡ್ಬೇಕಾದ್ರೆ ಆ ಹುಡುಗಿ ಹೀರೋ ಜೊತೆನೆ ಎಸ್ಕೇಪ್ ಆಗಿ ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ. ಅಷ್ಟೇ ಅವನನ್ನು ಶೂಟ್ ಮಾಡಿ ಕೊಂದ್ಬಿಟ್ಟು ಹೀರೋ ಮತ್ತೆ ಆ ಹುಡುಗಿಯನ್ನ ಹುಡಿಕೊಂಡು ಹೊರಡ್ತಾರೆ. ಇಲ್ಲಿ ನಮ್ಮ ಹೀರೋ ಅವನ ಬೋಟ್ ಅಲ್ಲಿ ಆ ನೆಲದ ಭಾಗವನ್ನ ಕಂಡುಹಿಡಿಬೇಕು ಅಂದ್ರೆ ತುಂಬಾ ದಿನ ಟ್ರಾವೆಲ್ ಮಾಡಿ ಹೋಗ್ಬೇಕು. ಕುಡಿಯೋಕೆ ಸಾಕಾದಷ್ಟು ನೀರಿಲ್ಲ, ಊಟಕ್ಕೂ ತೊಂದರೆ ಇದೆ. ಆದ್ರಿಂದ ನಿಮ್ಮ ಇಬ್ಬರನ್ನು ನಾನು ಕರ್ಕೊಂಡು ಹೋಗೋಕೆ ಆಗಲ್ಲ, ನಿಮ್ಮ ಇಬ್ಬರಲ್ಲಿ ಒಬ್ಬರನ್ನ ಮಾತ್ರನೇ ಕರ್ಕೊಂಡು ಹೋಗೋದು. ಸೊ ಬೇಕಾದ್ರೆ ಆ ಚಿಕ್ಕ ಹುಡುಗಿಯನ್ನ ನೀರಿಗೆ ತಳ್ಬಿಡೋಣ, ನೀನ್ ಮಾತ್ರ ನನ್ನ ಜೊತೆ ಬಾ ಅಂತ ಆ ಚಿಕ್ಕ ಹುಡುಗಿಯನ್ನ ನೀರಿಗೆ ತಳ್ಳೋಕೆ ಹೋಗ್ತಾನೆ ಹೀರೋ. ಆವಾಗ ನಮ್ಮ ಹೀರೋಯಿನ್ ತುಂಬಾನೇ ರಿಕ್ವೆಸ್ಟ್ ಮಾಡಿ ಹೀರೋ ಹತ್ರ ಕೇಳ್ಕೊತಾಳೆ, ಪ್ಲೀಸ್ ಅವಳು ಚಿಕ್ಕ ಹುಡುಗಿ, ಅವಳನ್ನ ಸಾಯಿಸ್ಬಿಡ್ಬೇಡ, ಊಟ ಕೂಡ ನನಗೆ ಬೇಡ ಅವಳಿಗೆ ಕೊಡು, ನೀರು ನನಗೆ ಬೇಡ ಅವಳಿಗೆ ಕೊಡು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾಳೆ. ಆವಾಗ ಕೂಡ ನಮ್ಮ ಹೀರೋ ದಾರಿಗೇನೆ ಬರ್ತಾ ಇಲ್ಲ. ಅದಕ್ಕೆ ಹೀರೋಯಿನ್ ಸರಿ ಓಕೆ ನನ್ನನ್ನೇ ತಗೋ ಅಂತ ನಮ್ಮ ಹೀರೋವನ್ನ ಸೆಡ್ಯೂಸ್ ಮಾಡೋಕೆ ನೋಡ್ತಾಳೆ. ಆವಾಗ ಕೂಡ ನಮ್ಮ ಹೀರೋ ನಮ್ ತರ ಒಳ್ಳೆ ಹುಡುಗ ಅನ್ಸುತ್ತೆ. ಹೀರೋಯಿನ್ ಅನ್ನ ಕೇರೆ ಮಾಡ್ಲಿಲ್ಲ, ಅಲ್ಲಿಂದ ಬಂದ್ಬಿಡ್ತಾನೆ. ಇಲ್ಲಿ ವಿಲನ್ ಗ್ರೂಪ್ ಅನ್ನು ನೋಡಿದ್ರೆ ಒಂದು ದೊಡ್ಡ ಡ್ಯಾಮೇಜ್ ಆಗಿರುವ ಶಿಪ್ ಅಲ್ಲಿ ಇದ್ದಾರೆ. ರೂಲ್ಸ್ ರೆಸ್ಟ್ರಿಕ್ಷನ್ ಅಂತ ಏನು ಇಲ್ಲ, ಹೇಗ್ ಬೇಕಾದ್ರೂ ಬದುಕ್ತಾ ಇರ್ತಾರೆ. ಈ ಶಿಪ್ ಹೋಗ್ಬೇಕು ಅಂದ್ರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಬೇಕು ಅಲ್ವಾ, ಸೊ ಅವೆಲ್ಲ ಒಂದು ಟ್ಯಾಂಕ್ ಅಲ್ಲಿ ಕೆಳಗಡೆ ಇರುತ್ತೆ. ಸೊ ಆ ಟ್ಯಾಂಕ್ ಅಲ್ಲಿ ಎಷ್ಟು ಡೀಸೆಲ್ ಇದೆ ಅನ್ನೋದನ್ನ ಚೆಕ್ ಮಾಡೋಕೆ ಕೂಡ ಒಂದು ಮೆಷಿನ್ ಇಲ್ಲ ಇವ್ರುಗಳ ಹತ್ರ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಮುದುಕಣ್ಣ ಒಂದು ಚಿಕ್ಕ ಬೋರ್ಡ್ ತರ ಮಾಡಿ ಅದರಲ್ಲಿ ಒಂದು ಮುದುಕಣ್ಣ ಕೆಳಗಡೆ ಟ್ಯಾಂಕ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಅದ್ರಲ್ಲಿ ಬದುಕ್ತಾ ಇದ್ದಾನೆ ಆ ಮುದುಕ. ಒಂದು ದಿನಕ್ಕೆ ಒಂದೇ ಒಂದ್ಸಲ ಮಾತ್ರ ಊಟ ಕೊಡ್ತಾರೆ ಅನ್ಸುತ್ತೆ. ಡೋರ್ ಅನ್ನು ಓಪನ್ ಮಾಡಿ ಕೆಳಗಡೆ ಎಷ್ಟು ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ನಾಟ್ ಎಷ್ಟಿದೆ ಅಂತ ಕೇಳ್ತಾರೆ. ಆ ಮುದ್ಕೊಂಡು ಆವಾಗ ಚೆಕ್ ಮಾಡಿ ಅದನ್ನ ಹೇಳ್ತಾ ಇರ್ತಾನೆ. ಅದೇನೇ ಅವರ ಕೆಲಸ. ಅದಕ್ಕಾಗಿ ಒಂದೇ ಒಂದು ಹೊತ್ತು ಮಾತ್ರ ಅವರಿಗೆ ಊಟ ಕೊಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ನಮ್ಮ ಹೀರೋ ಕೊನೆ ನೀರು ಅದನ್ನು ಕುಡಿದ್ಬಿಟ್ಟು ಅವನ ಹತ್ರ ಟೊಮೆಟೊ ಗಿಡ ಇರುತ್ತೆ ಅಲ್ವಾ, ಮಿಕ್ಕಿರೋ ನೀರನ್ನ ಅದಕ್ಕೆ ಸುರಿತಾ ಇದ್ದಾನೆ. ಸ್ವಲ್ಪ ಕೂಡ ಹೀರೋಯಿನ್ಗೂ ಆ ಚಿಕ್ಕ ಹುಡುಗಿಗೂ ನೀರನ್ನ ಕೊಡ್ತಾ ಇಲ್ಲ ಕುಡಿಯೋಕೆ. ಆವಾಗ ನಮ್ಮ ಹೀರೋಯಿನ್ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಸ್ವಲ್ಪ ನೀರ್ ಮಾತ್ರ ಕೊಡ್ತಾ ಇದ್ದಾನೆ. ಅದನ್ನ ಕೂಡ ನಮ್ಮ ಹೀರೋಯಿನ್ ಕುಡಿತಾ ಇಲ್ಲ, ಆ ಚಿಕ್ಕ ಹುಡುಗಿಗೆ ಕೊಡ್ತಾಳೆ. ಆ ಬೋಟ್ ಪೂರ್ತಿ ಆ ಚಿಕ್ಕ ಹುಡುಗಿ ಏನೇನು ಗೀಜಿಡ್ತಾ ಇದ್ದಾಳೆ. ಅದನ್ನೆಲ್ಲ ನೋಡಿ ನಮ್ಮ ಹೀರೋ ಟೆನ್ಷನ್ ಆಗಿ ಆ ಚಿಕ್ಕ ಹುಡುಗಿಗೆ ಬೈತಾನೆ. ಆ ಚಿಕ್ಕ ಹುಡುಗಿ ನಮ್ಮ ಹೀರೋ ಹತ್ರ ಮಾತಾಡೋಕೆ ಟ್ರೈ ಮಾಡಿದ್ರೆ ನಮ್ಮ ಹೀರೋ ಆ ಹುಡುಗಿ ಮೇಲೆ ಟೆನ್ಷನ್ ಆಗಿ ಮಾತಾಡ್ತಾನೆ. ಒಂದು ಸ್ಟೇಜ್ ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಆ ಚಿಕ್ಕ ಹುಡುಗಿಯನ್ನು ಎತ್ತಿ ಸಮುದ್ರಕ್ಕೆ ಬಿಸಾಕ್ ಬಿಡ್ತಾನೆ. ಆ ಹುಡುಗಿಗೆ ಈಜು ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ ರಾಕ್ಷಸ, ನಿನಗೆ ಕರುಣೆನೇ ಇಲ್ವಾ ಅಂತ ನಮ್ಮ ಹೀರೋಯಿನ್ ಹೀರೋಗೆ ಬೈದ್ಬಿಟ್ಟು ಅವಳು ಸಮುದ್ರಕ್ಕೆ ಜಂಪ್ ಮಾಡಿ ಆ ಹುಡುಗಿಯನ್ನ ಕಾಪಾಡ್ತಾಳೆ. ಆಮೇಲೆ ಇಬ್ಬರನ್ನು ಬೋಟಿಗೆ ಹತ್ತಿಸ್ಕೊತಾನೆ ಹೀರೋ. ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಚಿಕ್ಕ ಫ್ಲೈಟ್ ಬರುತ್ತೆ, ವಿಲನ್ ಗುಂಪು ಅವರ ಫ್ಲೈಟ್. ಇವ್ರುಗಳನ್ನ ಶೂಟ್ ಮಾಡಿ ಸಾಯಿಸೋಕೆ ನೋಡ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋ ಏನು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದನ್ನ ತಗೋಬೇಕು ಅಂತ ಬೋಟ್ ಅಲ್ಲಿ ಕೆಳಗಡೆ ಹೋಗ್ತಾನೆ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿರುವ ಒಂದು ಮೆಷಿನ್ ಇಂದ ಆ ಫ್ಲೈಟ್ ಅನ್ನ ಏನ್ ಮಾಡಿ ಶೂಟ್ ಮಾಡ್ತಾಳೆ. ಶೂಟ್ ಮಾಡಬೇಡ ಅಂತ ನಮ್ಮ ಹೀರೋ ಕಿರ್ಚ್ಕೊಳ್ಳೋ ಅಷ್ಟರಲ್ಲಿ ಇಟ್ಸ್ ಟೂ ಲೇಟ್. ನಮ್ಮ ಹೀರೋಯಿನ್ ಶೂಟ್ ಮಾಡಿ ಬಿಟ್ಟಿದ್ದಾಳೆ. ಫ್ಲೈಟ್ ಹಾಗೆ ರೌಂಡ್ ಆಗಿ ಸುತ್ತುತ್ತಾ ಇರ್ಬೇಕಾದ್ರೆ ಇವರ ಶಿಪ್ ಮೇಲೆ ಹಾಗೆ ಹಗ್ಗ ಟೈಟ್ ಆಗ್ತಾ ಇದೆ. ಹಾಗೆ ಅದು ಸುತ್ತುತ್ತಾ ಬೋಟ್ ಡ್ಯಾಮೇಜ್ ಆಗ್ತಾ ಇದೆ. ಆದ್ರಿಂದ ಹೀರೋ ಹೀಗೆ ಹೋದ್ರೆ ಫುಲ್ ಬೋಟೇ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಆ ಹಗ್ಗವನ್ನ ಹೇಗೋ ಕಟ್ ಮಾಡಿ ಬಿಟ್ಬಿಡ್ತಾನೆ. ಆ ಫೋರ್ಸ್ ಗೆ ಹಾರ್ಕೊಂಡು ಹೋಗಿ ನೀರಿಗೆ ಬೀಳ್ತಾನೆ ಹೀರೋ. ಆಮೇಲೆ ಬೋಟಿಗೆ ಬರ್ತಾನೆ. ಎಷ್ಟು ಕೋಪ ಇರ್ಬೇಕು ಹೀರೋಗೆ, ನಾನು ಹೇಳ್ದೆ ಅಲ್ವಾ ಶೂಟ್ ಮಾಡ್ಬೇಡ ಅಂತ, ಎಷ್ಟು ಕೊಬ್ಬಿರ್ಬೇಕು ನಿನಗೆ ಅಂತ ಸಿಕ್ಕಾಪಟ್ಟೆ ಕೋಪದಲ್ಲಿ ಹೀರೋಯಿನ್ ಅವಳ ಕೂದಲನ್ನ ಡಿಫ್ರೆಂಟ್ ಆಗಿ ಕಟ್ ಮಾಡಿ ಬಿಟ್ಬಿಡ್ತಾನೆ. ನಿನ್ನ ಕೂದಲನ್ನ ಕಟ್ ಮಾಡಿದ್ರ ಬದಲು ನಿನ್ನ ಕತ್ತನ್ನ ಕಟ್ ಮಾಡಿರ್ಬೇಕು, ಪರವಾಗಿಲ್ಲ ಬದುಕೋ ಅಂತ ಅವಳನ್ನ ಜೀವಂತವಾಗಿ ಬಿಡ್ತಾನೆ. ಆಮೇಲೆ ನೋಡಿದ್ರೆ ಇವ್ರುಗಳಿಗೆ ತಿನ್ನೋಕೆ ಅಂತ ಇರೋದು ಆ ಟೊಮೆಟೊ ಗಿಡ ಮಾತ್ರ. ಅದ್ರಲ್ಲೂ ಇರೋದು ಒಂದೇ ಒಂದು ಟೊಮೆಟೊ ಮಾತ್ರ. ಅದನ್ನ ಅರ್ಧ ಕಟ್ ಮಾಡಿ ತಿಂತಾನೆ. ಸರಿ ಅರ್ಧನಾದ್ರೂ ನಮಗೆ ಕೊಡ್ತಾನೆ ಅಂತ ನೋಡಿದ್ರೆ ಅದನ್ನು ಕಟ್ ಮಾಡಿ ಅವನೇ ತಿನ್ಕೋಬಿಡ್ತಾ ಇದ್ದಾನೆ. ಸರಿ ತಿಂದಿದ್ದು ತಿಂದಾಯ್ತು, ಆ ಟೊಮೆಟೊ ಜ್ಯೂಸ್ ಅಲ್ಲಿ ಮೆತ್ತಿರುತ್ತೆ, ಅದನ್ನಾದ್ರೂ ನಾವು ನೆಕ್ ಬಿಡೋಣ ಅಂತ ಹೀರೋಯಿನ್ ಟ್ರೈ ಮಾಡ್ಬೇಕಾದ್ರೆ ಅದನ್ನು ಹೀರೋಯಿನ್ ನೆಕ್ ಬಿಡ್ತಾ ಇದ್ದಾನೆ. ಇಬ್ಬರನ್ನು ಕೇರೆ ಮಾಡ್ತಾ ಇಲ್ಲ. ಅವನು ಬದುಕಿದ್ರೆ ಸಾಕು ಅಂತ ಮಾತ್ರ ಯೋಚನೆ ಮಾಡ್ತಾನೆ ಹೀರೋ. ಆವಾಗ ಅಲ್ಲಿಗೆ ಇನ್ನೊಂದು ಬೋಟ್ ಬರುತ್ತೆ. ನೋಡೋಕೆ ಅವನು ಒಬ್ಬ ಮೆಂಟಲ್ ತರ ಇದ್ದಾನೆ. ಅವನ ಹತ್ರ ನ್ಯೂಸ್ ಪೇಪರ್ ಯಾವುದೋ ಹಳೆ ನ್ಯೂಸ್ ಪೇಪರ್ ಸಿಕ್ಕಿದೆ. ಅದರಲ್ಲಿ ಬಂದಿರುವ ನ್ಯೂಸ್ ಅನ್ನ ನಮ್ಮ ಹೀರೋಗೆ ಕೊಡ್ತಾನೆ. ಇವೆಲ್ಲ ನಿನಗೆ ಬೇಕು ಅಂದ್ರೆ ನನಗೆ ಆ ಹುಡುಗಿಯನ್ನ ಕೊಟ್ಬಿಡು, ಅವಳನ್ನ ನಾನು ಬೆಲೆಗೆ ತಗೋತೀನಿ, ತಗೋ ಈ ಪೇಪರ್ ಅಂತ ಕೊಡ್ತಾನೆ. ಯಾಕೆ ಅಂದ್ರೆ ಆ ಕಾಲದಲ್ಲಿ ಪೇಪರ್ ಅನ್ನೋದು ತುಂಬಾನೇ ರೇರ್, ತುಂಬಾನೇ ವ್ಯಾಲ್ಯೂ ಇರೋ ಪ್ರಾಡಕ್ಟ್. ಆದ್ರೆ ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಆ ಹುಡುಗಿಯನ್ನೆಲ್ಲ ಕೊಡೋಕೆ ಆಗಲ್ಲ, ಬೇಕಾಗಿದ್ರೆ ಒಂದು ಹಾಫ್ ಅನ್ ಅವರ್ ಟೈಮ್ ಕೊಡ್ತೀನಿ, ಏನ್ ಮಾಡ್ತೀಯ ಮಾಡ್ಕೋ ಅವಳನ್ನ. ಅದಕ್ಕೆ ಹೀರೋಯಿನ್ ಲೋ ಮಾರೋಕೆ ನಾನೇನು ತಿಂಗ ವಿಷಯನ ಪ್ರಾಡಕ್ಟ್ ಅಂತ ಕಿರ್ಚ್ಕೋತಾಳೆ. ಅಷ್ಟರಲ್ಲಿ ಮೆಂಟಲು ಸರಿ ಅಂತ ಒಪ್ಕೋತಾ ಇದ್ದಾನೆ. ಆದ್ರಿಂದ ಇಬ್ಬರು ಸೈಡ್ ಗೆ ಹೋಗ್ತಾರೆ. ಹೀರೋ ಮತ್ತೆ ಮೆಂಟಲು ಡೀಲ್ ಹಾಕ್ಬಿಟ್ಟಿದ್ದಾರೆ. ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋಯಿನ್ ಸರಿ ಅಂತ ಹಾಫ್ ಅನ್ ಅವರ್ ಗೆ ಹೋಗ್ತಾಳೆ.
ಅಷ್ಟರಲ್ಲಿ ನಮ್ಮ ಹೀರೋಗೆ ಏನಾಯ್ತೋ ಏನೋ, ಕೆಳಗಡೆ ಬಂದು ನಿನ್ನ ಡೀಲ್ ನನಗೆ ಬೇಕಾಗಿಲ್ಲ, ತಗೋ ನಿನ್ನ ನ್ಯೂಸ್ ಪೇಪರ್ ಅಂತ ನ್ಯೂಸ್ ಪೇಪರ್ ಅನ್ನ ಎಸ್ದು ಆ ಡೀಲ್ ಅನ್ನ ಕ್ಯಾನ್ಸಲ್ ಮಾಡ್ತಾನೆ. ಅಷ್ಟರಲ್ಲಿ ಮೆಂಟಲ್ ಗೆ ಜಾಸ್ತಿ ಆಗ್ಬಿಡ್ತಾ ಇದೆ ಹುಚ್ಚು. ಹೇಗೆ ನಾನು ಇದನ್ನ ಬಿಡ್ತೀನಿ ಅಂತ ಅವನ ಕೈಯಲ್ಲಿರುವ ಚಾಕನ್ನು ಯೂಸ್ ಮಾಡಿ ನಮ್ಮ ಹೀರೋವನ ಬೋಟ್ ಅನ್ನ ಡ್ಯಾಮೇಜ್ ಮಾಡ್ತಾನೆ. ಆಮೇಲೆ ನಮ್ಮ ಹೀರೋವನ್ನ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಹೀರೋ ರಿಟರ್ನ್ ಅವನಿಗೆ ಅಟ್ಯಾಕ್ ಮಾಡಿದ್ದಾನೆ ಅನ್ಸುತ್ತೆ. ಬೆನ್ನಿಗೆನೆ ಚಾಕುಯಿಂದ ಚುಚ್ಚಿಬಿಟ್ಟಿದ್ದಾನೆ. ಆದ್ರಿಂದ ಮೆಂಟಲ್ ಅಲ್ಲೇ ಸ್ಪಾಟ್ ಔಟ್ ಡೆತ್. ಆಮೇಲೆ ಆ ಮೆಂಟಲ್ ಹತ್ರ ಇದ್ದ ನೀರು, ಗಿಡ, ತುಂಬಾ ಥಿಂಗ್ಸ್ ಗಳು ಇದ್ದಿರುತ್ತೆ ಅವನ ಹತ್ರ. ಅವನ್ನೆಲ್ಲ ಇವನ ಬೋಟಿಗೆ ಶಿಫ್ಟ್ ಮಾಡ್ಕೋತಾನೆ ಹೀರೋ. ತುಂಬಾ ಹೊಟ್ಟೆಶ್ವಾಗ್ತಾ ಇದೆ, ತಿನ್ನೋಕೆ ಏನೂ ಇಲ್ಲ. ಇಷ್ಟು ದೊಡ್ಡ ಸಮುದ್ರದಲ್ಲಿ ಮೀನ್ ಹಿಡಿಯೋಕೆ ಬರಲ್ವಾ ನಿನಗೆ? ನಿನ್ನ ಹತ್ರ ಮೀನನ್ನ ಹಿಡಿಯೋಕೆ ಎಷ್ಟು ವೆಪನ್ಸ್ ಗಳಿದೆ ಅಲ್ವಾ, ಅದನ್ನೆಲ್ಲ ಯೂಸ್ ಮಾಡಿ ಏನಾದ್ರೂ ಮಾಡು ಅಂತ ಹೀರೋಯಿನ್ ಹೀರೋ ಹತ್ರ ಕೇಳ್ಬೇಕಾದ್ರೆ ಅವೆಲ್ಲ ಆಗಲ್ಲ, ನಿನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೀರೋ ಹೇಳ್ತಾನೆ. ನಿನ್ನ ಕೈಯಲ್ಲಿ ಮೀನನ್ನ ಹಿಡಿಯೋಕೆ ಆಗ್ಲಿಲ್ಲ ಅಂದ್ರೆ ಬಿಡು, ನಾನೇ ಹಿಡ್ಕೋತೀನಿ, ಅದು ಇದು ಅಂತ ನಮ್ಮ ಹೀರೋವನ್ನ ಟೆನ್ಷನ್ ಮಾಡೋ ರೀತಿ ಮಾತಾಡ್ತಾಳೆ ಹೀರೋಯಿನ್. ಅದ್ರಲ್ಲಿ ಉರ್ಕೊಂಡ ನಮ್ಮ ಹೀರೋ ಇವೆಲ್ಲ ಏನಕ್ಕೂ ಯೂಸೇ ಆಗಲ್ಲ, ಈ ಸಮುದ್ರದಲ್ಲಿ ಬೇಟೆ ಆಡೋಕೆ ಎಂತದೂ ಇಲ್ಲ, ಈ ಸಮುದ್ರದ ಒಳಗಡೆ ಏನಿದೆ ಗೊತ್ತಾ ಅಂತ ಸಮುದ್ರಕ್ಕೆ ಜಂಪ್ ಮಾಡ್ತಾನೆ ಹೀರೋ. ಬೋಟ್ ಮುಂದೆ ಹೋಗ್ತಾ ಇದೆ, ಹಿಂದೆನೆ ನಮ್ಮ ಹೀರೋ ಬರ್ತಾ ಇದ್ದಾನೆ. ಆವಾಗ ದೊಡ್ಡದಾಗಿ ಏನೋ ಒಂಥರ ಫಿಶ್ ರೀತಿ, ಮೀನು ಏನ್ ಕರ್ಮನೋ ರಾಕ್ಷಸ ರೀತಿ ಇದೆ, ನಮ್ಮ ಹೀರೋವನ್ನ ಕಚ್ಚುತ್ತೆ. ರಕ್ತ ಹಾರ್ತಾ ಇದೆ, ಫುಲ್ಲು ನೀರಲ್ಲಿ ಬ್ಲಡ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ ನಮ್ಮ ಹೀರೋವನ ಕತೆ ಮುಗೀತು ಅಂತ ನೋಡಿದ್ರೆ ಆ ರಾಕ್ಷಸ ಮೀನನ್ನೇ ಹೊಡೆದು ಸಾಯಿಸಿ ಸುಟ್ಟು ತಿಂತಾ ಇದ್ದಾರೆ ಇವ್ರುಗಳು. ಚೆನ್ನಾಗಿ ಹೊಟ್ಟೆ ತುಂಬಾ ತಿನ್ನಿ ಅಂತ ಕೊಡ್ತಾ ಇದ್ದಾನೆ. ಇಲ್ಲಿ ಆ ಚಿಕ್ಕ ಹುಡುಗಿ ನಿನಗಾಗಿ ಏನನ್ನೋ ನಾನು ಡ್ರಾ ಮಾಡಿದ್ದೀನಿ ಅಂತ ನಮ್ಮ ಹೀರೋಗೆ ಕೊಡ್ತಾಳೆ. ಅದು ಏನು ಅಂತ ನೋಡಿದ್ರೆ ಇವ್ರುಗಳು ಮೂವರು ಒಂದು ಕುಟುಂಬ ರೀತಿ ಎಲ್ಲರೂ ಕೈಯನ್ನ ಹಿಡ್ಕೊಂಡು ನಿಂತಿರೋ ತರ ಡ್ರಾ ಮಾಡಿ ಕೊಟ್ಟಿದ್ದಾಳೆ ಚಿಕ್ಕ ಹುಡುಗಿ. ಅದೇ ಜಾಗದಲ್ಲಿ ಒಂದು ಫೋಟೋವನ್ನು ನೋಡ್ತಾನೆ ಹೀರೋ. ಏನು ಅಂತ ನೋಡಿದ್ರೆ ಒಂದು ಕಾಲದಲ್ಲಿ ಗುಡಿಸಲನ್ನ ಹಾಕಿ ಮನುಷ್ಯರು ಸ್ಟೇ ಮಾಡಿದ್ದಾರೆ, ಲೀವ್ ಮಾಡಿದ್ದಾರೆ, ಅದರದ್ದು ಒಂದು ಇಮೇಜ್ ಸಿಗುತ್ತೆ. ಅದನ್ನ ನೋಡ್ತಾ ಇರ್ತಾನೆ ಹೀರೋ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಚಿಕ್ಕ ಹುಡುಗಿಗೆ ಸಮುದ್ರದಲ್ಲಿ ಹೇಗೆ ಈಜು ಹೊಡೆಯೋದು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತಾನೆ ಹೀರೋ. ಒಬ್ಬೊಂಟಿಯಾಗಿ ಬದುಕ್ತಾ ಇದ್ದ ಹೀರೋಗೆ ಇವಾಗ ಫ್ಯಾಮಿಲಿಯ ಬದುಕು ಹೇಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆವಾಗ ಅಲ್ಲಿ ಒಂದು ದೊಡ್ಡ ಶಿಪ್ ಅನ್ನ ನೋಡ್ತಾರೆ. ಅದು ಏನು ಅಂದ್ರೆ ಯಾರಾದ್ರೂ ಈ ತರ ತುಂಬಾ ದೂರ ಟ್ರಾವೆಲ್ ಮಾಡಿ ಹೋಗ್ತಾ ಇರ್ಬೇಕಾದ್ರೆ, ಶಿಪ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಥವಾ ಬೋಟ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನನ್ನಾದ್ರೂ ಅವ್ರಗಳಿಗೆ ಕೊಟ್ಟು ಅದ್ರ ಬದಲು ಬೇರೆ ಏನನ್ನಾದ್ರೂ ಅವ್ರಗಳ ಹತ್ರ ಇಂದ ತಗೋಬಹುದು. ಪೆಟ್ರೋಲ್ ಬೇಕು ಅಂದ್ರೆ ಇವ್ರಗಳ ಹತ್ರ ಇರುವ ಮಣ್ಣನ್ನ ಕೊಟ್ಟು ಪೆಟ್ರೋಲ್ ಅನ್ನ ತಗೋಬಹುದು, ಅಥವಾ ನೀರನ್ನ ಕೊಟ್ಟು ಪೆಟ್ರೋಲ್ ಅನ್ನ ತಗೋಬಹುದು. ಆ ತರದ ಒಂದು ಪೆಟ್ರೋಲ್ ಬಂಕ್ ಅಂತ ನಾವು ಇಟ್ಕೊಳ್ಳೋಣ. ಅದನ್ನ ದೂರದಿಂದ ನೋಡ್ಬೇಕಾದ್ರೆ ಅಲ್ಲಿರೋರು ಕೈಯನ್ನ ತೋರಿಸೋ ತರ ಕಾಣುತ್ತೆ. ಬಟ್ ಆದ್ರೆ ಸಮಥಿಂಗ್ ರಾಂಗ್, ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಅನ್ನೋದನ್ನ ಹೀರೋ ಅರ್ಥ ಮಾಡ್ಕೊಂಡು ಏನು ಡಿಫ್ರೆಂಟ್ ಆಗಿದಾರಲ್ಲ ಅಂತ ಅವನ ಬೋಟ್ ಕೆಳಗಡೆ ಹೋಗಿ ಸಬ್ಮೆರಿನ್ ಶಿಪ್ ಅಲ್ಲಿ ಕೆಳಗಡೆ ನೀರಲ್ಲಿ ಇರುವ ಶಿಪ್ ಗಳನ್ನ ನೋಡೋಕೆ ಅಂತ ಒಂದು ಸೆಟಪ್ ಇರುತ್ತೆ. ಆ ರೀತಿ ಅವನ ಬೋಟ್ ಅಲ್ಲಿ ಒಂದು ಸೆಟಪ್ ಇದೆ. ಅದ್ರ ಮುಖಾಂತರ ನೋಡ್ತಾನೆ ಹೀರೋ. ನೋಡಿದ್ರೆ ಆ ಬೋಟ್ ಅಲ್ಲಿ ಇದ್ದ ಎಲ್ಲರನ್ನು ಕೊಂದು ಗೊಂಬೆ ತರ ನಿಲ್ಸಿದ್ದಾರೆ ವಿಲ್ಲನ್ ಟೀಮ್. ಆ ಪೋಸ್ಟಿಂಗ್ ಒಳಗಡೆ ವಿಲ್ಲನ್ ಗ್ರೂಪ್ ಎಲ್ಲರೂ ಕೂತಿದ್ದಾರೆ. ಇಂಪಾರ್ಟೆಂಟ್ ಆಗಿ ಆ ಬುರುಡೆ ತಲೆ ವಿಲ್ಲನ್ ಕೂತಿದ್ದಾನೆ. ಆ ಚಿಕ್ಕ ಹುಡುಗಿಯನ್ನ ಹಿಡಿಯೋದಕ್ಕಾಗಿ ರೆಡಿ ಆಗಿದ್ದಾರೆ. ನೀರಿನ ಕೆಳಗಡೆ ವಿಲ್ಲನ್ ಟೀಮ್ ಅವರು ಮೂಳ್ಗಿರೋ ತರನೇ ಇದ್ದಾರೆ. ಇದನ್ನ ನೋಡಿ ಹೀರೋ ಶಾಕ್ ಆಗ್ಬಿಟ್ಟು ಬೋಟ್ ಅನ್ನ ತಿರುಗಿಸಿದ ತಕ್ಷಣ ಅವನಿಗೆ ವಿಷಯ ಗೊತ್ತಾಗ್ಬಿಟ್ಟಿದೆ. ಬೇಗ ಅವನನ್ನ ಹಿಡೀರಿ ಅಂತ ವಿಲ್ಲನ್ ಹೇಳ್ತಾನೆ. ಅಷ್ಟೇ ಅವರನ್ನ ಹಿಡಿಯೋಕೆ ವಿಲ್ಲನ್ ಟೀಮ್ ಚೇಸ್ ಮಾಡುತ್ತೆ. ಅದ್ರಲ್ಲೂ ಮೈನ್ ಆಗಿ ಇವ್ರಗಳ ಹತ್ರ ಒಂದು ದೊಡ್ಡ ನೆಟ್ ಇರುತ್ತೆ. ಹೀರೋ ಅವನ ಬೋಟ್ ಅನ್ನ ಹಿಡಿಯೋಕೆ ಆ ತರ ಟ್ರೈ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನಾದ್ರೂ ನಮ್ಮ ಹೀರೋ ಅವನ ಬೋಟ್ ಸಿಗಾಕೋಬಿಟ್ರೆ ಮುಂದೆ ಹೋಗೋಕೆ ಆಗಲ್ಲ, ಮೂವೇ ಆಗಲ್ಲ. ಆದ್ರಿಂದ ಏನ್ ಮಾಡ್ತಾನೆ ಅಂದ್ರೆ ನಮ್ಮ ಹೀರೋ ಒಂದು ಸೈಡ್ ಆ ಬೋಟ್ ಅನ್ನೇ ಲಿಫ್ಟ್ ಮಾಡ್ತಾನೆ. ಆದ್ರಿಂದ ನೆಟ್ ಬೋಟ್ ಕೆಳಗಡೆ ಹೋಗ್ಬಿಡುತ್ತೆ. ಅದೇ ತರ ಇನ್ನೊಂದು ಕಡೆ ಸಿಗಾಕೊಂಡಿರುವ ನೆಟ್ ಇಂದಾನು ಎಸ್ಕೇಪ್ ಆಗ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ಅದರಿಂದಾನು ಬಿಡಿಸ್ಕೋತಾನೆ ಹೀರೋ. ಬಟ್ ಆದ್ರೆ ಅದೇ ನೆಟ್ ಅಲ್ಲಿ ವಿಲ್ಲನ್ ಟೀಮ್ ಸಿಗಾಕೊಂಡು ಬೀಳ್ತಾರೆ. ಅಷ್ಟೇ ನಮ್ಮ ಹೀರೋ ಸೇಫ್ ಆಗಿ ಹೀರೋಯಿನ್ ಚಿಕ್ಕ ಹುಡುಗಿಯನ್ನು ಕಾಪಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಸರಿ, ಇವ್ರಗಳ ಹತ್ರ ಒಂದು ದೊಡ್ಡ ಶಿಪ್ ಇದೆಯಲ್ಲ ಅದನ್ನ ಯೂಸ್ ಮಾಡಿ ಹೀರೋ ಅವನ ಹಿಡಿದು ಬಿಡ್ತಾರೆ ಅಂತ ಅನ್ಕೊಂಡ್ರೆ 10-15 ಬೋಟ್ ಇರ್ಬೇಕಾದ್ರೇನೆ ಅವನನ್ನ ಹಿಡಿಯೋಕೆ ಆಗ್ತಾ ಇಲ್ಲ. ಇವಾಗ ಒಂದು ಬೋಟ್ ಅನ್ನ ಒಂದು ಶಿಪ್ ಅನ್ನ ಇಟ್ಕೊಂಡು ನಾವ್ ಏನ್ ಮಾಡೋಕೆ ಆಗುತ್ತೆ? ಬೋಟ್ ಇಂದ ಹಿಡಿದು ಎಲ್ಲ ಶಿಪ್ ಡ್ಯಾಮೇಜ್ ಆಗ್ಬಿಟ್ಟಿದೆ ನಮ್ಮದು ಅಂತ ಬುರುಡೈತಾಳೆ ವಿಲ್ಲನ್ ಹೇಳ್ತಾನೆ. ಆವಾಗ ನಮ್ಮ ಹೀರೋಯಿನ್ ಒಂದು ನಿಜವನ್ನ ಕಂಡಿಡ್ದಿರ್ತಾಳೆ. ಆಕ್ಚುಯಲ್ ಆಗಿ ನಮ್ಮ ಹೀರೋ ಅವನ ಪ್ಲಾನ್ ಏನು ಅಂದ್ರೆ ಆ ಪೋಸ್ಟಿಂಗ್ ಬಂತಲ್ಲ ಅದೇ ಪೆಟ್ರೋಲ್ ಬಂಕ್, ಅಂತಹ ಜಾಗದಲ್ಲಿ ಆ ಚಿಕ್ಕ ಹುಡುಗಿಯನ್ನು ನಮ್ಮ ಹೀರೋಯಿನ್ ಅನ್ನು ಕೊಟ್ಬಿಟ್ಟು ಅದ್ರ ಬದಲು ಪೆಟ್ರೋಲ್ ಇಲ್ಲ ಏನ್ ಬೇಕೋ ಅವನಿಗೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡಿಸ್ಕೊಳ್ಳೋಣ, ಅದನ್ನ ತಗೊಳ್ಳೋಣ ಅಂತಾನೆ ಪ್ಲಾನ್. ಅದು ಇವಾಗ ನಮ್ಮ ಹೀರೋಯಿನ್ಗೆ ಗೊತ್ತಾಗಿದ್ರಿಂದ ಅವನ ಜೊತೆ ಸಿಕ್ಕಾಪಟ್ಟೆ ಜಗಳ ಮಾಡ್ತಾಳೆ. ನೆಲದ ಭೂಮಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನೀನು ಹೇಳ್ದೆ, ಮಣ್ಣನ್ನ ತೋರಿಸ್ತೀನಿ ಅಂತ ನೀನು ಹೇಳ್ದೆ, ಎಲ್ಲಿದೆ ಅದು ತೋರ್ಸೋ ಅಂತ ಜೋರಾಗಿ ಬೈತಾಳೆ ನಮ್ಮ ಹೀರೋಯಿನ್. ಅದಕ್ಕೆ ಹೀರೋ, ನಿನಗೆ ಮಣ್ಣನ್ನ ತಾನೇ ನೋಡ್ಬೇಕು, ನಾನು ತೋರಿಸ್ತೀನಿ ಬಾ ಅಂತ ಅಲ್ಲಿ ನೀರಡಿಗೆ ಹೋಗೋ ತರ ಒಂದು ಮೆಷಿನ್ ಇರುತ್ತೆ. ಅದ್ರ ಒಳಗಡೆ ನಮ್ಮ ಹೀರೋಯಿನ್ ಅನ್ನ ಕೂರು ಅಂತ ಕೂರಿಸ್ಬಿಟ್ಟು ನಮ್ಮ ಹೀರೋಗೆ ನೀರ್ ಅಡಿಯಲ್ಲೇ ಬ್ರೀತ್ ಮಾಡೋಕೆ ಆಗುತ್ತೆ ಅಲ್ವಾ, ಉಸಿರಾಡೋಕೆ ಆಗುತ್ತೆ ಅಲ್ವಾ. ಆದ್ರಿಂದ ನಮ್ಮ ಹೀರೋಯಿನ್ ಅನ್ನ ಮಿಷಿನ್ ಒಳಗಡೆ ಕೂರಿಸಿ ನೀರ್ ಅಡಿಗೆ ಕರ್ಕೊಂಡು ಹೋಗ್ತಾನೆ. ತುಂಬಾ ನಾಟಿಗೆ ಕರ್ಕೊಂಡು ಹೋಗ್ತಾನೆ. ಕೆಳಗಡೆ ಹೋಗಿ ನೋಡಿದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್, ಕಾರು, ಅದು ಇದು ಅಂತ ಎಲ್ಲವೂ ಇದೆ. ಇವ್ರುಗಳು ಹುಡುಕ್ತಾ ಇರುವ ಭೂಮಿ ನೆಲದ ಭೂಮಿ, ಇವ್ರುಗಳು ಇರುವ ಸಮುದ್ರದ ಅಡಿಯಲ್ಲೇ ಇರೋದು ಅಂತ ಇವಾಗ ಅರ್ಥ ಮಾಡ್ಕೋತಾ ಇದ್ದಾಳೆ ಹೀರೋಯಿನ್. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಹೀರೋ ಒಂದು ಜಾಡಿಯಲ್ಲಿ ಮಣ್ಣನ್ನ ತಗೊಂಡು ಬಂದಿದ್ದ ಅಲ್ವಾ, ಆ ತರದ ಮಣ್ಣು ಕೂಡ ಕೆಳಗಡೆ ಇದೆ. ಅದನ್ನ ತಗೋತಾನೆ ಹೀರೋ. ಅದನ್ನ ತಗೊಂಡು ಹೀರೋಯಿನ್ ಗೆ ತೋರಿಸ್ತಾನೆ. ಮೇಲ್ಗಡೆ ಬಂದ ಮೇಲೇನೆ ಟೋಟಲ್ ಭೂಮಿನೇ ನೀರ್ ಅಡಿಗೆ ಹೋಗ್ಬಿಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾಳೆ ನಮ್ಮ ಹೀರೋಯಿನ್. ನೆಲ ಅನ್ನೋದೇ ಇಲ್ಲ ಅಂತ ಅರ್ಥ ಮಾಡ್ಕೋತಾಳೆ. ಅದೇ ಸಮಯದಲ್ಲಿ ವಿಲ್ಲನ್ ಟೀಮ್ ಅಲ್ಲಿಗೆ ಬಂದ್ಬಿಡ್ತಾ ಇದ್ದಾರೆ. ಹೀರೋ ಮತ್ತೆ ಹೀರೋಯಿನ್ ಅನ್ನ ಹಿಡ್ಕೋತಾರೆ. ನಿಮ್ಮನ್ನ ಶೂಟ್ ಮಾಡಿ ಕೊಂದ್ಬಿಡ್ತೀನಿ, ಆ ಹುಡುಗಿ ಎಲ್ಲಿ ಅಂತ ವಿಲ್ಲನ್ ಕೇಳ್ಬೇಕಾದ್ರೆ ಶೂಟ್ ಮಾಡಿ ಹೆದರ್ಸ್ತಾನೆ. ಆ ಸದ್ದಿಗೆ
ಅಲ್ಲಿಗೆ ಹೌಸ್ಕೊಂಡಿರುವ ಹುಡುಗಿ ಹೆದರ್ಕೊಂಡು ಸದ್ದು ಮಾಡಿ ಬಿಡುತ್ತೆ. ಹಾಗೆ ಹೆದರ್ಕೊಂಡು ಮೇಲ್ಗಡೆ ಬರ್ಬೇಕಾದ್ರೆ ಆ ಹುಡುಗಿಯನ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾ ಇದ್ದಾರೆ ವಿಲ್ಲನ್. ಇವರಿಬ್ಬರನ್ನು ಕುಂದ್ಬಿಟ್ಟು ಬೋಟಿಗೆ ಬೆಂಕಿಯನ್ನ ಇಟ್ಬಿಡಿ ಅಂತ ಹೇಳ್ಬಿಟ್ಟು ವಿಲ್ಲನ್ ಆ ಹುಡುಗಿಯನ್ನ ತಗೊಂಡು ಹೋಗ್ಬಿಡ್ತಾನೆ. ಇದನ್ನ ತಿಳ್ಕೊಂಡಿದ್ದ ತಕ್ಷಣ ನಮ್ಮ ಹೀರೋಯಿನ್ ಅನ್ನು ತಪ್ಪಿಕೊಂಡು ನೀರಿಗೆ ಬಿದ್ದು ಎಸ್ಕೇಪ್ ಆಗ್ತಾನೆ. ತುಂಬಾ ದೂರ ಆಳಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ತುಂಬಾ ಹೊತ್ತು ನಮ್ಮ ಹೀರೋ ಕೈಯಲ್ಲಿ ನೀರ್ ಅಡಿಗೆನೆ ಬ್ರೀತ್ ಮಾಡ್ಕೊಂಡು ಇರೋಕೆ ಆಗುತ್ತೆ. ಬಟ್ ಆದ್ರೆ ಹೀರೋಯಿನ್ ಕೈಯಲ್ಲಿ ಆಗಲ್ಲ ಅಲ್ವಾ. ಆದ್ರಿಂದ ಅವಳಿಗೆ ಕಿಸ್ ಮಾಡಿ ಅವನ ಬ್ರೀತ್ ಅನ್ನ ಅವಳಿಗೆ ಕೊಡ್ತಾನೆ. ಆಮೇಲೆ ಸುಮಾರು ಹೊತ್ತು ಬಿಟ್ಟು ಮೇಲ್ಗಡೆ ಬಂದು ನೋಡಿದ್ರೆ ನಮ್ಮ ಹೀರೋ ಅವನ ಬೋಟ್ ಉರ್ದು ನಾಶ ಆಗ್ಬಿಟ್ಟಿದೆ. ಇಲ್ಲಿ ವಿಲ್ಲನ್ ಅವನ ಶಿಪ್ ಅಲ್ಲಿ ಆ ಚಿಕ್ಕ ಹುಡುಗಿಯನ್ನ ಕರ್ಕೊಂಡು ಬಂದು ಅವಳ ಬೆನ್ನಲ್ಲಿರುವ ಮ್ಯಾಪ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಗಳಿಗೆ ಒಂದು ಮಣ್ಣು ಅರ್ಥ ಆಗ್ತಾ ಇಲ್ಲ. ಸೊ ಆ ಚಿಕ್ಕ ಹುಡುಗಿ ಹತ್ರ ನೆಲದ ಭೂಮಿಗೆ ಹೇಗೆ ಹೋಗ್ಬೇಕು ಹೇಳು ಅಂತ ಹುಡುಗಿಯನ್ನ ಟಾರ್ಚರ್ ಮಾಡ್ತಾನೆ ವಿಲ್ಲನ್. ಬೋಡೆತಾಳೆ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಲೈಫೇ ಮುಗ್ದೋಗ್ಬಿಡ್ತು ಅಂತ ಬೇಜಾರಲ್ಲಿದ್ದಾರೆ. ಕತ್ತಲೆ ಆಗ್ತಾ ಇದೆ, ರಾತ್ರಿ ಆಗ್ಬಿಡ್ತು. ಹಾಗೆ ಹೀರೋ ಮತ್ತೆ ಹೀರೋಯಿನ್ ಒಂದಾಗ್ಬಿಡ್ತಾರೆ, ರೊಮ್ಯಾನ್ಸ್ ಮಾಡ್ತಾರೆ. ಇಬ್ಬರ ಮಧ್ಯೆ ಲವ್ ಆಗ್ಬಿಡ್ತಾ ಇದೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ನೋಡ್ಬೇಕಾದ್ರೆ ಏನೋ ಆಕಾಶದಲ್ಲಿ ಹಾರ್ಕೊಂಡು ಬರ್ತಾ ಇದೆ. ಏನು ಅಂತ ನೋಡಿದ್ರೆ ಆ ಊರಿಂದ ಸೈಂಟಿಸ್ಟ್ ತಾತ ಪ್ಯಾರಾಶೂಟ್ ಅಲ್ಲಿ ಎಸ್ಕೇಪ್ ಆಗಿದ್ರಲ್ವಾ, ಅವರು ಈ ಕಡೆ ಬಂದ್ಬಿಡ್ತಾ ಇದ್ದಾರೆ. ಹೇಗೆ ಇಷ್ಟು ದೊಡ್ಡ ಸಮುದ್ರದಲ್ಲಿ ಇವ್ರುಗಳನ್ನ ಕಂಡಿಡಿದ್ರು ಅಂದ್ರೆ ಇವರ ಬೋಟ್ ಅನ್ನ ಬೆಂಕಿ ಇಟ್ಟು ಉರ್ಸಿದ್ರಲ್ವಾ ವಿಲ್ಲನ್ ಟೀಮು. ಆವಾಗ ಬಂದ ಹೊಗೆಯಿಂದ ಈ ತಾತ ಇವ್ರುಗಳನ್ನ ಕಂಡಿಡಿದಿದ್ದಾರೆ. ಹಗ್ಗವನ್ನ ಹಾಕಿ ಇವರಿಬ್ಬರನ್ನು ಮೇಲ್ಗಡೆ ಹತ್ತಿಸ್ಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ರೆ ಆ ಊರಿಂದ ತಪ್ಪಿಸ್ಕೊಂಡು ಬಂದಿರ್ತಾರೆ ಅಲ್ವಾ ಒಂದು 4-5 ಜನ. ಅವರೆಲ್ಲ ಇವಾಗ ಒಟ್ಟಿಗೆ ಸೇರಿ ಒಂದು ಚಿಕ್ಕದಾಗಿ ವಿಲೇಜ್ ತರ ಮಾಡಿ ಬೋಟ್ ಅಲ್ಲೇ ಬದುಕಿ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಬರ್ತಾರೆ. ಅಲ್ಲಿ ನಮ್ಮ ಹೀರೋ ಒಂದು ನಿಜವನ್ನ ಹೇಳ್ತಾನೆ. ಆ ಚಿಕ್ಕ ಹುಡುಗಿಯ ಬೆನ್ನಲ್ಲಿರುವ ಟ್ಯಾಟೂ ನಿಜವಾಗ್ಲೂ ಒಂದು ಮ್ಯಾಪೇ. ಆ ಹುಡುಗಿ ಬೇರೆ ಎಲ್ಲಿಂದಾನು ಬಂದಿಲ್ಲ, ಒಂದು ನೆಲದ ಭೂಮಿಯಿಂದಾನೇ ಬಂದಿದ್ದಾಳೆ. ಅವಳು ಅವಾಗ ಏನೇನು ಗೀಜ್ತಾ ಇರ್ತಾಳೆ ಅಲ್ವಾ, ಅವೆಲ್ಲ ಬೇರೆ ಏನು ಇಲ್ಲ. ಆ ನೆಲದ ಭೂಮಿಯಲ್ಲಿರುವ ದೊಡ್ಡ ದೊಡ್ಡ ಸ್ಟ್ರಕ್ಚರ್ ಗಳೇ ಅವು. ಅವಳು ಆ ನೆಲದ ಭೂಮಿಯಲ್ಲಿ ಏನೆಲ್ಲ ನೋಡಿರ್ತಾಳೋ ಅವೆಲ್ಲ ಇವಳಿಗೆ ಕನ್ಸಲ್ಲಿ ಬರ್ತಾ ಇರುತ್ತೆ. ಅವುಗಳನ್ನೇ ಈ ಮಗು ಗೀಜಿಟ್ಟಿರುತ್ತೆ. ಬಟ್ ಆದ್ರೆ ಅದನ್ನ ನೋಡೋರು ಡೈರೆಕ್ಟ್ ಆಗಿ ಒಂದು ದೊಡ್ಡ ಮರಗಳನ್ನ ನೋಡೇ ಇಲ್ಲ. ಅವ್ರುಗಳೆಲ್ಲ ನೋಡಿರೋದು ಸಣ್ಣ ಪುಟ್ಟ ಗಿಡಗಳು ಅಷ್ಟೇ, ಈ ಟೊಮೆಟೊ ಗಿಡ ಅಂತವು. ಆದ್ರಿಂದ ಆ ಹುಡುಗಿ ಏನೋ ಮೆಂಟಲ್ ತರ ಗೀಜಿಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ರು ಜನ. ಆದ್ರೆ ಆ ಹುಡುಗಿ ನೆಲದ ಭೂಮಿಯಲ್ಲಿ ಇದ್ದಿದ್ದಾಳೆ. ಅವಳ ಬೆನ್ನಲ್ಲಿರುವ ಮ್ಯಾಪು ನಮ್ಮನ್ನ ನೆಲದ ಭೂಮಿಗೆ ಕರ್ಕೊಂಡು ಹೋಗುತ್ತೆ ಅಂತ ನಮ್ಮ ಹೀರೋ ಇವಾಗ ಅದನ್ನ ನಂಬ್ತಾ ಇದ್ದಾನೆ. ಸೊ ಆ ಹುಡುಗಿಯನ್ನ ಬಿಡಿಸ್ಕೊಂಡು ಬರೋದಕ್ಕಾಗಿ ಹೊರಡ್ತಾನೆ ನಮ್ಮ ಹೀರೋ. ವಿಲ್ಲನ್ ಟೀಮ್ ಶಿಪ್ಪಿಗೇನೆ ಬಂದು ಅವ್ರಗಳಿಗೆ ಹೌಸ್ಕೊಳ್ದೆ ಮೇಲ್ಗಡೆ ಬರ್ತಾನೆ ಹೀರೋ. ಆವಾಗ ಶಿಪ್ ಅಲ್ಲಿರುವ ದೊಡ್ಡ ಗುಂಪು ಜಗಳ ಮಾಡ್ಕೊಳ್ಳೋ ರೀತಿ ಮಾತಾಡ್ಕೋತಾ ಇದ್ದಾರೆ. ಎಷ್ಟು ದಿನದಿಂದ ಇವ್ರುಗಳು ಹೇಳ್ತಾನೆ ಇದ್ದಾರೆ ನೆಲದ ಭೂಮಿಯನ್ನ ನಮಗೆ ತೋರಿಸ್ತಾರೆ ಅಂತ, ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ. ಎಷ್ಟು ದಿನಗಳಾಗಿ ನಮ್ಮನ್ನ ಏಮರ್ಸ್ತಾನೆ ಇರ್ತಾರೆ. ನಮ್ಮ ಹತ್ರ ಇರುವ ನೀರು ಬೇರೆ ಕಡಿಮೆ ಆಗ್ತಾ ಇದೆ ಅಂತ ಅವ್ರಗಳ ಮಧ್ಯ ಜಗಳ ಬರೋ ರೀತಿ ಇರುವ ಸಿಚುವೇಶನ್ ಅಲ್ಲಿ ಆವಾಗ ಜಗಳ ಬರಬಾರ್ದು ಅಂತ ಬುರುಡೆ ತಲೆ ಮಾತಾಡ್ತಾನೆ. ನಾವು ತುಂಬಾ ದಿನದಿಂದ ಹುಡುಕ್ತಾ ಇದ್ದ ಚಿಕ್ಕ ಹುಡುಗಿ ನಮ್ಮ ಕೈಗೆ ಸಿಕ್ಬಿಟ್ಟಿದ್ದಾಳೆ. ಅವಳ ಬೆನ್ನಲ್ಲಿರುವ ಟ್ಯಾಟೂ ನಮ್ಮನ್ನ ನೆಲದ ಭೂಮಿಗೆ ಕರ್ಕೊಂಡು ಹೋಗುತ್ತೆ ಅಂತ ಒಂದು ನಂಬಿಕೆಯನ್ನು ಕೊಟ್ಟಿದ ಮೇಲೇನೆ ಅಲ್ಲಿರೋರೆಲ್ಲ ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಅಲ್ಲಿಯವರೆಗೂ ಅಲ್ಲಿದ್ದವರು ಯಾರುವೇ ಶಿಪ್ ಅನ್ನ ರನ್ ಮಾಡ್ತಾನೆ ಇರ್ಲಿಲ್ಲ, ಕೆಲಸನೇ ಮಾಡ್ತಾ ಇರ್ಲಿಲ್ಲ. ಇವಾಗ ಹುಡುಗಿಯನ್ನ ತೋರಿಸಿದ ಮೇಲೇನೆ ನಂಬಿಕೆ ಬಂದು ಇವಾಗ ಎಲ್ಲರೂ ಶಿಪ್ ಅನ್ನ ರನ್ ಮಾಡೋಕೆ ಕೆಲಸ ಮಾಡೋಕೆ ಹೋಗ್ತಾ ಇದ್ದಾರೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹೀರೋ ಒಳಗಡೆ ಬಂದು ಎಲ್ಲಾ ತಡೆಗಳನ್ನು ಮುರಿದು ಮೇಲ್ಗಡೆ ಬರ್ತಾನೆ ಇದ್ದಾನೆ. ಇವಾಗ ಹುಡುಗಿಯನ್ನ ತೋರಿಸಿ ಅವಳ ಬೆನ್ನಲ್ಲಿರುವ ಟ್ಯಾಟೂ ಅನ್ನ ತೋರಿಸಿದ ಮೇಲೇನೆ ಆ ಶಿಪ್ ಅಲ್ಲಿದ್ದ ಎಲ್ಲರಿಗೂ ನಂಬಿಕೆ ಬಂದು ಇವಾಗ ಕೆಲಸ ಮಾಡೋಕೆ ಹೋಗಿದ್ದಾರೆ. ಅಷ್ಟು ದೊಡ್ಡ ಶಿಪ್ ಅನ್ನ ಯಾವ ತರ ರನ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಇವಾಗ ಮೇಲ್ಗಡೆ ಹೋರಾಟ ಮಾಡ್ತಾ ಇದ್ದ ಎಲ್ಲರೂ ಇವಾಗ ಶಿಪ್ ಅನ್ನ ರನ್ ಮಾಡೋಕೆ ಕೆಳಗಡೆ ಬಂದ್ಬಿಟ್ಟಿದ್ದಾರೆ. ಆ ತರ ಎಲ್ಲರೂ ಬಂದ್ಮೇಲೆ ಒಬ್ಬ ಮಾತ್ರ ಒಂಟಿಯಾಗಿ ನಡ್ಕೊಂಡು ಬರ್ತಾ ಇದ್ದಾನೆ. ಯಾರೋ ಅದು ಅಂತ ಎಲ್ಲರೂ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ಬರ್ತಾ ಇರೋದು ನಮ್ಮ ಹೀರೋ ಅಂತಾನೆ ಗೊತ್ತಾಗುತ್ತೆ. ಎಷ್ಟು ಧೈರ್ಯ ಇದ್ದಿದ್ರೆ ಒಬ್ಬನೇ ನಮ್ಮ ಏರಿಯಾಗೆ ಬಂದಿರ್ತೀಯ ಅಂತ ವಿಲ್ಲನ್ ಬೈತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಅಸಾಲ್ಟ್ ಆಗಿ ಕೆಳಗಡೆ ಪೆಟ್ರೋಲ್ ಹೋಗ್ತಾ ಇದೆಯಲ್ವಾ, ಆ ಟ್ಯಾಂಕರ್ ಇದೆಯಲ್ವಾ, ಅದು ಹೋಗೋ ದಾರಿ ಒಂದಿರುತ್ತೆ. ಅದಕ್ಕೆ ನಮ್ಮ ಹೀರೋ ಕೈಯಲ್ಲಿ ಬೆಂಕಿಯನ್ನ ಕಚ್ಚಿಸ್ಕೊಂಡು ಅದ್ರ ಒಳಗಡೆ ಹಾಕ್ಬಿಡ್ತೀನಿ ಅಂತ ವಿಲ್ಲನ್ ಅನ್ನ ಹೆದರ್ಸ್ತಾನೆ. ಇವಾಗ ನೀನು ಆ ಮಗುವನ್ನ ಬಿಡ್ಲಿಲ್ಲ ಅಂದ್ರೆ ಈ ಶಿಪ್ಪನೆ ನಾನು ಬ್ಲಾಸ್ಟ್ ಮಾಡಿ ಬಿಡ್ತೀನಿ ಅಂತ ನಮ್ಮ ಹೀರೋ ಹೆದರ್ಸ್ಬೇಕಾದ್ರೆ, ಹಾಗೆ ನೀನು ಮಾಡಿದ್ರೆ ನೀನು ಸೇರಿ ಸತ್ತೋಗ್ತೀಯ ಕಣೋ, ಸೊ ನೀನು ಹಾಗೆಲ್ಲ ಮಾಡಲ್ಲ ಅಂತ ನಾನು ನಂಬ್ತೀನಿ ಅಂತ ನಮ್ಮ ಹೀರೋವನ್ನ ಅದು ಇದು ಅಂತ ಮಾತಾಡಿ ಏಮರ್ಸೋಕೆ ನೋಡ್ತಾನೆ ವಿಲ್ಲನ್ ತಲೆ ಬುರುಡೆ. ನಮ್ಮ ಹೀರೋ ಸ್ವಲ್ಪ ಹೊತ್ತು ನೋಡೋಷ್ಟು ನೋಡ್ಬಿಟ್ಟು ಏನೋ ಸುಮ್ನೆ ವಟ ಅಂತ ಮಾತಾಡ್ತಾ ಇದೆಯಾ ಅಂತ ಲೈಟರ್ ಅನ್ನ ಬೆಂಕಿ ಕಚ್ಚಿ ಆ ಟ್ಯಾಂಕರ್ ಒಳಗಡೆ ಹಾಕ್ಬಿಡ್ತಾ ಇದ್ದಾನೆ. ಬೆಂಕಿ ಕೆಳಗಡೆ ಹೋಗಿ ಆ ಟ್ಯಾಂಕರ್ ಒಳಗಡೆ ಬೀಳುತ್ತೆ. ಅಷ್ಟೇ ಭೂಮ್, ಆ ಶಿಪ್ಪೆ ಬ್ಲಾಸ್ಟ್ ಆಗಿ ನಾಶ ಆಗುತ್ತೆ, ಧ್ವಂಸ ಆಗ್ತಾ ಇದೆ. ಎಲ್ಲರೂ ಜೀವಕ್ಕೆ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಕೆಲವೊಬ್ಬರು ನೀರಿಗೆ ಸಮುದ್ರಕ್ಕೆ ಜಂಪ್ ಮಾಡಿ ಬಿಡ್ತಾರೆ. ಆಮೇಲೆ ದೊಡ್ಡ ಹೋರಾಟದ ನಂತರ ನಮ್ಮ ಹೀರೋ ಆ ಚಿಕ್ಕ ಹುಡುಗಿಯನ್ನ ಕಾಪಾಡೋಕೆ ಹತ್ರ ಬರ್ತಾನೆ. ಆವಾಗ ಈ ವಿಲ್ಲನ್ ಬುರುಡೆ ತಲೆ ಏನ್ ಮಾಡ್ತಾನೆ ಅಂದ್ರೆ ಆ ಚಿಕ್ಕ ಹುಡುಗಿಯನ್ನ ಒಂದು ಫ್ಲೈಟ್ ಅಲ್ಲಿ ಹತ್ತಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ. ಆವಾಗ ಹೀರೋ ಸೂಪರ್ ಆಗಿ ಪ್ಲಾನ್ ಮಾಡಿ ಅವನ ಹಿಂದೆನೆ ಒಂದು ಹಗ್ಗವನ್ನು ಯೂಸ್ ಮಾಡಿ ಸೊಯ್ ಅಂತ ಬಂದು ಇಳಿತಾನೆ. ಆ ವಿಲ್ಲನ್ ಮುಂದೆನೆ ಬಂದು ಇಳಿತಾನೆ. ಅಲ್ಲಿ ಒಂದು ತಂತಿ ತರ ಇರುತ್ತೆ, ಅದನ್ನ ತಗೊಂಡು ಹೋಗಿ ಆ ಫ್ಲೈಟ್ ಲ್ಯಾಂಡ್ ಆಗುವ ಪಾರ್ಟ್ ಇರುತ್ತೆ ಅಲ್ವಾ, ಅದ್ರಲ್ಲಿ ಸಿಗಾಕ್ಸ್ಬಿಡ್ತಾನೆ ನಮ್ಮ ಹೀರೋ. ಹಾಗೆ ಆ ತಂತಿಯನ್ನ ಹಿಡಿದು ಎಳಿಬೇಕಾದ್ರೆ ಫ್ಲೈಟ್ ಕೆಳಗಡೆ ಬಿದ್ದು ಅದು ಹೊಡೆದೋಗ್ತಾ ಇದೆ. ಆ ಮಗುವನ್ನ ಕಾಪಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನಮ್ಮ ಹೀರೋ. ಅದೇ ಸಮಯದಲ್ಲಿ ಪ್ಯಾರಾಶೂಟ್ ಅಲ್ಲಿ ಹೀರೋಯಿನ್ ಮತ್ತೆ ತಾತ ಬರ್ತಾರೆ. ಇವ್ರುಗಳನ್ನ ಕಾಪಾಡೋಕೆ
ಹಗ್ಗವನ್ನ ಕೆಳಗಡೆ ಹಾಕ್ಬೇಕಾದ್ರೆ ನಮ್ಮ ಹೀರೋ ಮಗುವನ್ನ ಎತ್ಕೊಂಡು ಆ ಹಗ್ಗವನ್ನ ಹಿಡಿದು ಮೇಲ್ಗಡೆ ಹೋಗ್ತಾ ಇರ್ತಾನೆ. ಅದೇ ತರ ವಿಲ್ಲನ್ ಕೂಡ ಇವ್ರುಗಳನ್ನ ಚೇಸ್ ಮಾಡ್ಕೊಂಡು ಆ ಹಗ್ಗವನ್ನ ಹಿಡಿದು ಮೇಲ್ಗಡೆ ಬರ್ತಾ ಇರ್ತಾನೆ. ನಾನು ಹೋಗದೆ ಇರೋ ಜಾಗಕ್ಕೆ ಯಾರು ಹೋಗ್ಬಾರ್ದು ಅಂತ ಆ ಚಿಕ್ಕ ಮಗುವನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ ವಿಲ್ಲನ್. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಮೇಲ್ಗಡೆಯಿಂದ ಒಂದು ಬಾಟಲ್ ಅನ್ನ ಎತ್ತಿ ಬಿಸಾಕ್ಬೇಕಾದ್ರೆ ವಿಲ್ಲನ್ ತಲೆಗೇನೆ ಡುಮ್ ಅಂತ ಬೀಳುತ್ತೆ. ಅಷ್ಟೇ ವಿಲ್ಲನ್ ಆ ಏಟಿಗೆ ನೀರಿಗೆ ಬಿದ್ದೋಗ್ತಾನೆ, ಸಮುದ್ರಕ್ಕೆ ಬಿದ್ದೋಗ್ತಾನೆ. ಹೇಗೋ ಇವ್ರುಗಳು ಎಸ್ಕೇಪ್ ಆಗ್ತಾರೆ. ಹಪ್ಪ ನಾವು ತಪ್ಪಿಸ್ಕೊಂಡ್ವಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದೇ ಸಮಯದಲ್ಲಿ ಬುರುಡಿ ತಲೆ ಏನ್ ಮಾಡ್ತಾನೆ ಅಂದ್ರೆ ಒಂದು ಗನ್ನಿಂದ ಶೂಟ್ ಮಾಡ್ತಾನೆ. ಬಟ್ ಆದ್ರೆ ಯಾರಿಗೂ ಏಟಾಗಿಲ್ಲ. ಆದ್ರೆ ಗಾಬರಿಯಲ್ಲಿ ಆ ಚಿಕ್ಕ ಹುಡುಗಿ ಮೇಲ್ಗಡೆಯಿಂದ ಕೆಳಗಡೆ ಸಮುದ್ರಕ್ಕೆ ಬಿದ್ದೋಗ್ತಾಳೆ. ಆವಾಗ 3 ಬೈಕ್ ಬೋಟ್ ಇರುತ್ತೆ ವಿಲನ್ ಟೀಮ್ ಅವ್ರದ್ದು. ಹಾಗೆ ಸ್ಪೀಡ್ ಆಗಿ ಹೋಗಿ ಡ್ಯಾಶ್ ಮಾಡಿ ಆ ಹುಡುಗಿಯನ್ನ ಸಾಯಿಸ್ಬಿಡ್ಬೇಕು ಅಂತ ನೋಡ್ತಾರೆ. ಆವಾಗ ನಮ್ಮ ಹೀರೋ ಅದಕ್ಕಿಂತ ಸೂಪರ್ ಆಗಿ ಯೋಚನೆ ಮಾಡಿ ಮೇಲ್ಗಡೆಯಿಂದ ಸಾಹಸ ಮಾಡ್ತಾನೆ. ಮೇಲ್ಗಡೆ ಒಂದು ಹಗ್ಗ ಇರುತ್ತೆ, ಅದನ್ನ ನಮ್ಮ ಹೀರೋ ಅವನ ಕಾಲಿಗೆ ಕಟ್ಕೊಂಡು ಇನ್ನೊಂದು ಎಂಡನ್ನ ಹೀರೋಯಿನ್ ಕೈಗೆ ಕೊಟ್ಟು ನಾನು ಕೆಳಗಡೆ ಜಂಪ್ ಮಾಡೋಷ್ಟರಲ್ಲಿ ಇದನ್ನ ಬೇರೆ ಕಡೆ ಸ್ಟ್ರಾಂಗ್ ಆಗಿ ಕಟ್ಟಿ ಹಾಕು ಅಂತ ಹೇಳಿ ಕೆಳಗಡೆ ಜಂಪ್ ಮಾಡಿ ಬಿಡ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಶಾಕ್ ಆಗಿ ಬಿಟ್ಟು ಏನಿದು ಈ ತರ ಜಂಪ್ ಮಾಡಿ ಬಿಟ್ನಲ್ಲ ಅಂತ ಹೆದರ್ಕೊಂಡು ಫಟ್ ಅಂತ ಬೇಗ ಬೇಗ ಇನ್ನೊಂದು ಕಡೆ ಕಟ್ಟಿ ಹಾಕ್ತಾಳೆ. ಅದೇ ಸಮಯದಲ್ಲಿ ಹಾಗೆ ಜುಯ್ ಅಂತ ಹೋಗಿ ಆ ಚಿಕ್ಕ ಹುಡುಗಿಯನ್ನ ಕಾಪಾಡ್ಕೊಂಡು ಮೇಲ್ಗಡೆ ಬರ್ತಾನೆ ಹೀರೋ. ಅಷ್ಟರಲ್ಲಿ ಸ್ಪೀಡ್ ಆಗಿ ಬೋಟ್ ಅಲ್ಲಿ ಬರ್ತಾ ಇದ್ರಲ್ವಾ ಬೈಕ್ ಬೋಟ್ ಅಲ್ಲಿ ಮೂವರುವೆ. ಈ ತರ ನಮ್ಮ ಹೀರೋ ಮೇಲ್ಗಡೆಯಿಂದ ಜಂಪ್ ಮಾಡಿ ಹುಡುಗಿಯನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗೆ ಬಾಯ್ ಬಿಟ್ಕೊಂಡು ಮೇಲ್ಗಡೆ ನೋಡ್ತಾನೆ. ಹಾಗೆ ಮೂವರು ಡ್ಯಾಶ್ ಮಾಡ್ಕೊಂಡು ಸಾಯ್ತಾರೆ. ಮೂವರು ಸಾಯ್ತವೆ ಗ್ರೂಪ್. ಹೇಗೋ ಮಗುವನ್ನ ಕಾಪಾಡಿ ಮೇಲ್ಗಡೆ ಬರ್ತಾ ಇರ್ಬೇಕಾದ್ರೇನೆ ತಾತ ಹುಡುಗಿ ಉಲ್ಟಾ ಇರೋದನ್ನ ನೋಡಿ ಹಾಗೆ ಒಂದು ನಿಮಿಷ ಇರು ಮಗು ಅಂತ ಮ್ಯಾಪ್ ಅನ್ನ ಚೆಕ್ ಮಾಡ್ತಾರೆ. ಅಫ್ಕೋರ್ಸ್ ಇದು ಒಂದು ನಂಬರ್ಸ್. ಇವಾಗ ನಾವು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅಂತ ಹೇಳ್ತಾ ಇರ್ತೀವಲ್ವಾ, ಅದೇ ತರಾನೇ ಆ ಕಾಲದಲ್ಲಿ ಕೂಡ ಒಂದು ನಂಬರ್ಸ್ ಅನ್ನ ಇಟ್ಟು ಒಂದು ಜಾಗವನ್ನ ಪ್ಲೇಸ್ ಮಾಡೋಕೆ ಆಗುತ್ತೆ, ಪಾಯಿಂಟ್ ಮಾಡೋಕೆ ಆಗುತ್ತೆ. ಯಾವ ಜಾಗದಿಂದ ಕೂಡ ಆ ಜಾಗಕ್ಕೆ ಹೋಗೋಕೆ ಆಗುತ್ತೆ. ಇವಾಗ ನಾವು ಒಂದು ಜಾಗಕ್ಕೆ ಹೋಗ್ಬೇಕು ಅಂದ್ರೆ ನಮಗೆ ಆ ಪ್ಲೇಸಿನ ಅಡ್ರೆಸ್ ಗೊತ್ತಿರಬೇಕು ಅಲ್ವಾ. ಮನೆ ನಂಬರು, ಡೋರ್ ನಂಬರು, ಏರಿಯಾ ನಂಬರು, ಸ್ಟ್ರೀಟ್, ಊರು, ಡಿಸ್ಟ್ರಿಕ್ಟ್. ಬಟ್ ಆದ್ರೆ ಫ್ಯೂಚರ್ ಅಲ್ಲಿ ಈ ತರ ನೀರೇ ತುಂಬಿಕೊಂಡಿದ್ರೆ ಭೂಮಿಯಲ್ಲಿ ನಾವು ಯಾವ ಜಾಗಕ್ಕೆ ಅಂತ ಹೇಗೆ ಕರೆಕ್ಟ್ ಆಗಿ ಹೋಗಿ ತಲುಪೋಕೆ ಆಗುತ್ತೆ? ಏನನ್ನ ಇಟ್ಟು ಕರೆಕ್ಟ್ ಆಗಿ ಪ್ಲೇಸ್ ಅನ್ನ ಮಾರ್ಕ್ ಮಾಡೋಕೆ ಆಗುತ್ತೆ? ಅವ್ರಿಗೆ ಗೊತ್ತಿರೋದೆಲ್ಲ ಸೂರ್ಯ, ಚಂದ್ರ. ಸೊ ಚಂದ್ರ ಮತ್ತೆ ಸೂರ್ಯನ ಪೊಸಿಷನ್ ಇಂದ ಯಾವ ಕಡೆ ಹೇಗೆ ಡೈರೆಕ್ಟ್ ಆಗಿ ಹೋಗ್ಬೇಕು, ಕರೆಕ್ಟ್ ಆದ ಪ್ಲೇಸ್ ಗೆ ಹೋಗ್ಬೇಕು ಅನ್ನೋ ಡೀಟೇಲ್ ಅದು. ಅದನ್ನ ಕಂಡಿಡ್ದ ತಾತ ಸೂರ್ಯನನ್ನು ನೋಡ್ಬಿಟ್ಟು ಅದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ಅದೇ ಕಡೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾರೆ. ಅವರ ಕೈಯಲ್ಲಿ ಕ್ಯಾಂಪಸ್ ಕೂಡ ಇರುತ್ತೆ, ಅದನ್ನ ಯೂಸ್ ಮಾಡಿ ಕರೆಕ್ಟ್ ಆದ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತಾರೆ. ಕೊನೆಯದಾಗಿ ಇವ್ರಗಳ ಹತ್ರ ಕುಡಿಯೋಕೆ ನೀರು ಕೂಡ ಇಲ್ಲ, ಬರೀ 2-3 ತೊಟ್ಟು ಮಾತ್ರ ಇರುತ್ತೆ ನೀರು. ಅದನ್ನ ಕೂಡ ನಮ್ಮ ಹೀರೋ ಆ ಚಿಕ್ಕ ಹುಡುಗಿಗೆ ಕೊಡ್ತಾನೆ. ಆ ಮಟ್ಟಿಗೆ ನಮ್ಮ ಹೀರೋ ತಿದ್ಬಿಟ್ಟಿದ್ದಾನೆ. ಹಾಗೆ ಮಲಗ್ತಾ ಇದ್ದಾರೆ ಎಲ್ಲರೂ. ತುಂಬಾ ದಿನ ಟ್ರಾವೆಲ್ ಮಾಡಿ ಒಂದು ಜಾಗಕ್ಕೆ ಬರ್ತಾರೆ. ಕಣ್ಬಿಟ್ಟು ನೋಡಿದ್ರೆ ಇವ್ರುಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ನೆಲದ ಭೂಮಿ ಕಾಣ್ತಾ ಇದೆ, ಒಂದು ಚಿಕ್ಕ ಬೆಟ್ಟ ಕಾಣ್ತಾ ಇದೆ, ಅದು ಫುಲ್ ಸೀನರಿಯಾಗಿ ನೇಚರ್ ಆಗಿದೆ. ಕುಡಿಯುವ ನೀರು ಹಾಗೆ ಫಾಲ್ಸ್ ರೀತಿ ಬರ್ತಾ ಇದೆ. ಅದನ್ನ ಕುಡಿದು ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ. ಮೇಲ್ಗಡೆ ಬನ್ನಿ ಅಂತ ಒಬ್ಬ ಕರೀತಾನೆ. ಸರಿ ಅಂತ ಎಲ್ಲರೂ ಮೇಲ್ಗಡೆ ಹೋಗಿ ನೋಡ್ಬೇಕಾದ್ರೆ ಗುಡಿಸಲು ತರ ಕಟ್ಟಿ ಅಲ್ಲಿ ಯಾರೋ ಬದುಕಿದ್ದಾರೆ. ಅದರಲ್ಲಿ ಒಂದು ಗುಡಿಸಲಿಗೆ ಹೋಗಿ ನೋಡಿದ್ರೆ ಇಬ್ಬರು ಸತ್ತು ಬಿದ್ದಿದ್ದಾರೆ, ಫುಲ್ ಸ್ಕೆಲಿಟನ್ ಹಾಕ್ಬಿಟ್ಟಿದ್ದಾರೆ. ಅವ್ರಗಳಿಗೆ ಏನೋ ರೋಗ ಇದಿದೆ, ಅದನ್ನ ಯಾವುದೇ ಕಾರಣಕ್ಕೂ ಯಾವಾಗ್ಲೂ ವಾಸಿನೇ ಮಾಡೋಕೆ ಆಗಲ್ಲ ಅಂತ ಗೊತ್ತಾದ ಮೇಲೇನೆ ಆ ಚಿಕ್ಕ ಹುಡುಗಿಯನ್ನ ಬೇರೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಆ ಮಗುವನ್ನ ಕಾಪಾಡಬೇಕು ಅಂತ ಸಮುದ್ರದಲ್ಲಿ ಬಿಟ್ಟಿದ್ದಾರೆ ಒಂದು ಬೋಟ್ ಅಲ್ಲಿ, ಚಿಕ್ಕ ಬೋಟ್ ಅಲ್ಲಿ. ಆ ತರ ಸತ್ತೋದವರು ಬೇರೆ ಯಾರು ಇಲ್ಲ, ಚಿಕ್ಕ ಹುಡುಗಿಯ ತಂದೆ ತಾಯಿ. ಅಲ್ಲಿಗೆ ಆ ಚಿಕ್ಕ ಹುಡುಗಿ ಬರ್ತಾಳೆ. ಅವಳಿಗೆ ತುಂಬಾನೇ ಇಷ್ಟವಾಗಿದ್ದ ಅವಳ ಚಿಕ್ಕ ವಯಸ್ಸಿನ ಆಟದ ಗೊಂಬೆ ಇರುತ್ತೆ, ಅದು ಒಂದು ಡಬ್ಬಿ ತರ ಇರುತ್ತೆ. ಅದನ್ನ ತಗೊಂಡು ನೋಡ್ತಾ ಇರ್ತಾಳೆ ಹುಡುಗಿ. ನನಗೆ ನೆನಪಿದೆ, ನಾನು ಇದನ್ನ ಇಟ್ಟೆ ನಾನು ಚಿಕ್ಕದನ್ನಲ್ಲಿ ಆಟ ಆಡ್ತಾ ಇದ್ದೆ ಅಂತ ಚಿಕ್ಕ ಹುಡುಗಿ ಹೇಳ್ಬೇಕಾದ್ರೇನೆ ಇವು ಎಲ್ಲವೇ ನಿಜ, ಈ ಚಿಕ್ಕ ಹುಡುಗಿ ನೆಲದ ಭೂಮಿಯಿಂದಾನೇ ಬಂದಿದ್ದಾಳೆ ಅನ್ನೋದು ಎಲ್ಲರಿಗೂ ಅರ್ಥ ಆಗುತ್ತೆ. ಆ ಹುಡುಗಿ ಚೆನ್ನಾಗಿ ಬೆಳೆದಾದ ಮೇಲೆ ಈ ನೆಲದ ಭೂಮಿಗೆ ಮತ್ತೆ ಬರ್ಬೇಕು ಅಂತಾನೆ ಅವಳ ಬೆನ್ನಲ್ಲಿ ಈ ತರ ಟ್ಯಾಟೂ ಅನ್ನ ಹಾಕಿ ಕಳಿಸಿದ್ದಾರೆ. ಅದನ್ನ ಕಂಡಿಡಿದು ಬರೋಕೆ ಇಷ್ಟು ದಿನ ಆಗ್ಬಿಟ್ಟಿದೆ ಇವ್ರುಗಳಿಗೆ, ಇಷ್ಟೊಂದು ಹೋರಾಟ ಇವೆಲ್ಲ. ಹೇಗೋ ಇಲ್ಲಿಗೆ ಬಂದಿದ್ರಲ್ಲಿ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಬಟ್ ಆದ್ರೆ ನಮ್ಮ ಹೀರೋ ಮಾತ್ರ ಸಪ್ಪಿಗೆ ಇದ್ದಾನೆ, ಬೇಜಾರಲ್ಲಿದ್ದಾನೆ. ಯಾಕೆ ಅಂದ್ರೆ ನಮ್ಮ ಹೀರೋ ನೆಲದ ಭೂಮಿಯಲ್ಲಿ ಬದುಕಿ ಅವನಿಗೆ ಅಭ್ಯಾಸ ಇಲ್ಲ. ಅದು ಮಾತ್ರ ಇಲ್ಲ, ಅವನೊಂದು ಮ್ಯೂಟೇಷನ್ ಆಗಿರೋನಲ್ವಾ, ಆದ್ರಿಂದ ಅವನ ಕೈಯಲ್ಲಿ ತುಂಬಾ ಹೊತ್ತು ನೆಲದ ಭೂಮಿಯಲ್ಲಿ ಇರೋಕೆ ಆಗಲ್ಲ. ಇವೆಲ್ಲ ನನಗೆ ಸೆಟ್ ಆಗಲ್ಲ, ನಾನು ಮತ್ತೆ ಸಮುದ್ರಕ್ಕೆ ಹೋಗ್ತೀನಿ ಅಂತ ಅಲ್ಲಿ ಒಂದು ಚಿಕ್ಕ ಬೋಟ್ ರೀತಿ ಇರುತ್ತೆ, ಅದನ್ನ ತಗೊಂಡು ಸಮುದ್ರಕ್ಕೆ ಹೊರಡ್ತಾನೆ ನಮ್ಮ ಹೀರೋ. ಅಲ್ಲಿರೋ ಗಿಡ, ಟೊಮೆಟೊ ಗಿಡ, ಅದು ಇದು ಅಂತ ಇವನಿಗೆ ಬೇಕಾಗಿರೋ ಥಿಂಗ್ಸ್ ಅನ್ನೆಲ್ಲ ತಗೊಂಡು ಆ ಬೋಟ್ಗೆ ತುಂಬಿಸ್ತಾನೆ. ಇನ್ನ ನೆಲದ ಭೂಮಿಯನ್ನು ಹುಡಿಕೊಂಡು ಸಮುದ್ರದಲ್ಲಿ ಯಾರಾದ್ರೂ ತಿರುಗಾಡ್ತಾ ಇದ್ರೆ ಅವರನ್ನು ಸೇಫ್ ಆಗಿ ಇಲ್ಲಿಗೆ ಕರ್ಕೊಂಡು ಬಂದು ನಾನು ಬಿಡ್ತೀನಿ ಅಂತ ಹೊರಡ್ತಾನೆ ಹೀರೋ. ಹೀರೋಯಿನ್ ಒಂದು ಚೂರು ಇಷ್ಟಾನೇ ಇಲ್ಲದೆ ನಮ್ಮ ಹೀರೋವನ್ನ ಕಳಿಸಿಕೊಡ್ತಾಳೆ. ಹಾಗೆ ನಮ್ಮ ಹೀರೋ ಸಮುದ್ರದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿರುವ ದೊಡ್ಡ ಬೆಟ್ಟದ ಮೇಲೆ ಹತ್ತಿ ನಿಂತು ನಮ್ಮ ಹೀರೋ ಮತ್ತೆ ಹೀರೋಯಿನ್ ನಮ್ಮ ಹೀರೋಗೆ ಕೈಯನ್ನ ತೋರಿಸ್ತಾ ಇರ್ತಾರೆ, ಟಾಟಾ ಬಾಯ್ ಬಾಯ್ ಅಂತ. ಅಲ್ಲಿ ಅವ್ರ ಕಾಲ್ ಕೆಳಗಡೆ ಏನು ಸ್ಟೋನ್ ಅಲ್ಲಿ ಬರ್ದಿರೋ ರೀತಿ ಇದೆ, ಅದು ಏನು ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಮೌಂಟ್ ಎವರೆಸ್ಟ್ ಅಂತ ಬರ್ದಿದೆ. ಇವಾಗ ನಾವು ಬದುಕ್ತಾ ಇದೀವಲ್ವಾ, ಈ ಟೈಮ್ ಅಲ್ಲಿ ದೊಡ್ಡ ಬೆಟ್ಟ ಯಾವ್ದು? ಮೌಂಟ್ ಎವರೆಸ್ಟೇ ಅಲ್ವಾ, ಅದು ಒಂದು ಹಿಮ ಪರ್ವತ. ಇವಾಗ ಈ ಭೂಮಿಯಲ್ಲಿ ಅದೇ ದೊಡ್ಡ ಬೆಟ್ಟ. ಸೊ ಇವಾಗ ಬೆಟ್ಟದಲ್ಲಿ ಮಿಕ್ಕಿರುವ ಟಾಪ್ ಇರುತ್ತೆ ಅಲ್ವಾ, ಅದೇನೇ ಇವಾಗ ನೆಲದ ಭೂಮಿಯಾಗಿರೋದು. ಮಿಕ್ಕಿದ್ದೆಲ್ಲ ಸಮುದ್ರ ನೀರು ತುಂಬಿಕೊಂಡಿದೆ. ಅದನ್ನು ನೋಡಿದ ಮೇಲೇನೆ ಅದು ಎವರೆಸ್ಟ್ ಬೆಟ್ಟ ಅಂತ ಅವ್ರಗಳಿಗೂ ಗೊತ್ತಾಗ್ತಾ ಇದೆ, ನಮಗೂ ಗೊತ್ತಾಗ್ತಾ ಇದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ ಗೆ, ರಿಲೇಟಿವ್ಸ್ ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.